Praise the Lord. Why don't you turn to your neighbor and greet them and welcome them to Bible study? ನಿಮ್ಮ ಪಕ್ಕದವರ ಜೊತೆ ತಿರುಗಿ Yes. ಸತ್ಯವೇದ ಧ್ಯಾನಕ್ಕೆ ಸ್ವಾಗತ ಎಂಬುದಾಗಿ ಹೇಳಿರಿ. Praise God. Praise the Lord. Now we're going to go to verse 13. 13ನೇ ವಚನ, 1ನೇ ಅಧ್ಯಾಯ 13ನೇ ವಚನದಿಂದ ಓದೋಣ. Okay, from there we'll read. Okay, all right, we'll read verse 13 and 14. ಹಿಂದೆ ನಾನು ಯೆಹೂದ್ಯ ಮತದಲ್ಲಿದ್ದಾಗ ನನ್ನ ನಡತೆ ಎಂಥದೆಂದು ನೀವು ಕೇಳಿದ್ದೀರಷ್ಟೇ. ನಾನು ದೇವರ ಸಭೆಯನ್ನು ಅತ್ಯಂತವಾಗಿ ಹಿಂಸೆಪಡಿಸಿ ಹಾಳು ಮಾಡುತ್ತಿದ್ದೆನು. ಇದಲ್ಲದೆ ನಾನು ನನ್ನ ಪಿತೃಗಳಿಂದ ಬಂದ ಸಂಪ್ರದಾಯಗಳಲ್ಲಿ ಬಹು ಅಭಿಮಾನವುಳ್ಳವನಾಗಿ ನನ್ನ ಜನರೊಳಗೆ ಸಮಪ್ರಾಯದವರಾದ ಅನೇಕರಿಗಿಂತ ಯೆಹೂದ್ಯ ಮತಾಚಾರದಲ್ಲಿ ಆಸಕ್ತನಾಗಿದ್ದು. Here Paul talks about himself, his background. ಪೌಲನು ತನ್ನ ಹಿನ್ನೆಲೆಯ ಬಗ್ಗೆ ಮಾತನಾಡ್ತಾ ಇದ್ದಾನೆ. Where does Paul come from? What was his background? ಪೌಲನ ಹಿನ್ನೆಲೆ ಏನಾಗಿತ್ತು ಎಂಬುದಾಗಿ ನಾವು ಓದಿದ್ವಿ. ನಾನು ಯೆಹೂದ್ಯ ಮತದಲ್ಲಿದ್ದಾಗ. ಓಕೆ, ಅಂದ್ರೆ ಎಲ್ಲಿಂದ ಬಂದ್ರವರು? ಯೆಹೂದ್ಯ ಮತದವರು. ಓಕೆ, yes, yeah, so he was from Judaism or Jewish background. ಆತನು ಯೆಹೂದ್ಯ ಮತದಲ್ಲಿದ್ದಂತವನು. What did he do to the church? ಅವನು ಏನ್ ಮಾಡ್ತಿದ್ದಂತೆ? ಸಭೆಗಳಿಗೆ ಏನ್ ಮಾಡ್ತಿದ್ದಂತೆ? ಹಿಂಸೆ ಪಡಿಸಿ ಹಾಳು ಮಾಡುತ್ತಿದ್ದನು. 13 ನಲ್ಲಿ ಇದೆ. ಓಕೆ, persecuted the church and tried to destroy it. ನಾನು ದೇವರ ಸಭೆಯನ್ನು ಅತ್ಯಂತವಾಗಿ ಹಿಂಸೆ ಪಡಿಸಿ ಹಾಳು ಮಾಡುತ್ತಿದ್ದೆನು. He tried to destroy it, ಅಂದ್ರೆ ನಾಶ. ಅದು ಇಲ್ಲದಂತೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದಂತೆ, ನಾಶ ಮಾಡಿದ್ರೆ, ಅಸ್ತಿತ್ವವಿಲ್ಲದಂತೆ ನಾಶವಾಗಿ ಮಾಡ್ತಾ ಇದ್ನು ಪೌಲನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಓಕೆ, ಸೊ how was his response towards Judaism? What kind of a response, what kind of a person he was? ಹೇಗೆ ಆತನ ಮತದಲ್ಲಿದ್ದಾಗ, ಯೆಹೂದ್ಯ ಮತದಲ್ಲಿದ್ದಾಗ ಹೇಗೆ ಆ ಮತವನ್ನು ಪಾಲಿಸುತ್ತಿದ್ದಂತೆ? 14th verse, what does it say? ಅಭಿಮಾನದಿಂದ ಸಂಪ್ರದಾಯಗಳನ್ನು ಬಹು ಅಭಿಮಾನವುಳ್ಳವನಾಗಿ ನನ್ನ ಜನರೊಳಗೆ ಸಮಪ್ರಾಯದವರಾದ ಅನೇಕರಿಗಿಂತಲೂ ಯೆಹೂದ್ಯ ಮತಾಚಾರದಲ್ಲಿ ಆಸಕ್ತನಾಗಿದ್ದೆನು. Okay, praise God. Praise the Lord. See, this is his testimony, how he was before. He was extremely zealous. Okay, not jealous, zealous. Okay, zealous. So he was extremely zealous about Judaism, much more than people who of his age, he says. ಆತನ ಪ್ರಾಯದವರಿಗಿಂತ ಇನ್ನಷ್ಟು ಹೆಚ್ಚಾದ ಆಸಕ್ತಿ ಯೆಹೂದ್ಯ ಮತದಲ್ಲಿ ಪೌಲನು ಹೊಂದಿದ್ದನು ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. Okay, so when we look at Paul's past history and then he came to the salvation, what can we learn from this? ಪೌಲನ ಹಿನ್ನೆಲೆಯನ್ನು ನೋಡಿ ಮತ್ತೆ ಆತನು ರಕ್ಷಣೆಗೆ ಬಂದ ಮೇಲೆ ಆತನ ಜೀವನ ಶೈಲಿಯನ್ನು ನೋಡಿದ ಮೇಲೆ ನಿಮ್ಗೆ ಏನ್ ಪಾಠ ಕಲಿಬಹುದು ನೀವು? What can we learn from this? Anything can we learn? The way he was earlier and then he came to Christ. Amen, praise God. God can transform anyone. Praise the Lord. ದೇವರು ಯಾರನ್ನು ಮಾರ್ಪಡಿಸಲು ಸಾಧ್ಯ ಎಂಬುದಾಗಿ ನಾವು ಕಲಿತೀವಿ. ಇನ್ನು ಮುಂದೆ ಇರುವ ವಚನಗಳು ನೋಡೋಣ, ಅದರಲ್ಲಿ ಇನ್ನೂ ಹೆಚ್ಚಾಗಿ ಇದರ ಕುರಿತಾಗಿ ಪೌಲನು ಬರೀತಾನೆ. So anybody can be transformed. That is the power of gospel. ಸುವಾರ್ತೆಯ ಒಂದು ಶಕ್ತಿ ಏನೆಂಬುದಾಗಿ ಹೇಳಿದ್ರೆ ಅದು ಯಾರನ್ನು ಕೂಡ ಮಾರ್ಪಡಿಸಬಲ್ಲದ್ದಾಗಿದೆ. Praise the Lord. Okay, what else we can learn about that? ಇನ್ನು ಏನನ್ನ ನಾವು ಕಲಿಬಹುದು ಇದರಿಂದ? What can we learn for our life from 13 to 14? Any 13 applications? ಮತ್ತು 14ನೇ ವಚನದಿಂದ ನಮ್ಮ ಜೀವನಕ್ಕೆ ಅರ್ಥೈಸುವಂತಹ ಸಂಗತಿಗಳು ಯಾವುವು? Okay, Paul was extremely zealous about his religion, right? ತನ್ನ ಒಂದು ಧರ್ಮದ ಕುರಿತಾಗಿ ಹೆಚ್ಚಾದಂತಹ ಹುರುಪು ಆಸಕ್ತಿಯಿಂದ ಹೊಂದಿದ್ದನು ಪೌಲನು. Okay, so ತಮ್ಮ ಸಮಪ್ರಾಯದವರಲ್ಲಿ ಹೆಚ್ಚಿನ ಆಸಕ್ತಿಯಿಂದ ಹಿಂಬಾಲಿಸಿದನಂತೆ. Praise the Lord. So what do you think? Following religion jealously, can it bring salvation? ನಿಮ್ಗೆ ಏನ್ ಅನಿಸ್ತದೆ? ಒಂದು ಧರ್ಮವನ್ನು ನಾವು ಆಸಕ್ತಿಯಿಂದ ಪಾಲಿಸಿದ್ರೆ ಅದು ನಮಗೆ ರಕ್ಷಣೆಯನ್ನು ಕೊಡ್ಬೋದಾ? ಕ್ರೈಸ್ತ ಧರ್ಮವನ್ನು ಆಸಕ್ತಿಯಿಂದ ಪಾಲಿಸಿದ್ರೆ ಸಿಗ್ತದ ರಕ್ಷಣೆ? ಸಿಗ್ತದ? ಅದಲ್ಲ, ಡೈಲಿ ಚರ್ಚ್ಗೆ ಹೋಗ್ತೇವೆ, ಆಗುದಿಲ್ಲ, ರಕ್ಷಣೆ ಆಗುದಿಲ್ಲ. Okay, praise the Lord. So we learn that religion cannot change your life or transform your life. ಬರೀ ಧರ್ಮ ನಮ್ಮ ಒಂದು ಜೀವನವನ್ನು ಮಾರ್ಪಡಿಸಲು ಸಾಧ್ಯವಿಲ್ಲ ಎಂಬುದಾಗಿ ನಾವು ಕಲಿತ್ವಿ. ಮಾಡಲು ಸಾಧ್ಯವಿಲ್ಲ, right? It cannot transform us, as in it cannot give us salvation. Okay, we can be a namesake Christian, we can be Christians from many generations, but that does not bring salvation into our life. ನಾವು ಶತಮಾನಗಳಷ್ಟು ನಾವು ನೋಡೋದಾದ್ರೆ ನಾವು ಕ್ರೈಸ್ತರಾಗಿ ಕಾಣಬಹುದು, ಆದ್ರೆ ಅದು ನಮಗೆ ರಕ್ಷಣೆ ಅನುಭವವನ್ನು ತಂದುಕೊಡಲಿಕ್ಕೆ ಸಾಧ್ಯವೇ ಇಲ್ಲ. Okay, and from the activity of Paul, the way he was persecuting church, can we take one point from there? ಪೌಲನು ಮಾಡುತ್ತಿರುವಂತಹ ಸಭೆಗೆ ಮಾಡುತ್ತಿರುವಂತಹ ಶೋಷಣೆಯ ಕುರಿತಾಗಿ ಯಾವ್ದಾದ್ರು ಅಂಶಗಳನ್ನ ನಾವು ಕಲಿಬಹುದಾ? Anything we can take? ಏನಾದ್ರೂ ಕಲಿಬಹುದಾ? He was zealous for his religion, right? ಆತನ ಧರ್ಮದ ನಿಮಿತ್ತವಾಗಿ ಅತಿ ಆಸಕ್ತಿ ಹೊಂದಿದ್ದನು. ಆ ಆಸಕ್ತಿಯ ನಿಮಿತ್ತವಾಗಿ and he was persecuting the church because he was zealous
about his religion. ಆತನ ಧರ್ಮದ ಕುರಿತಾಗಿ ಹೆಚ್ಚಾದಂತ ಆಸಕ್ತಿಯನ್ನು ಆತನು ಹೊಂದಿದ ಕಾರಣ ಆತನು ಕ್ರೈಸ್ತ ಧರ್ಮವನ್ನು ಪಾಲಿಸುತ್ತಿರುವವರಿಗೆ ಏನ್ ಮಾಡಿದ್ನಂತೆ? ಹಿಂಸೆ ಸಭೆಯನ್ನು ನಾಶನ ಪಡಿಸಬೇಕೆಂಬುದಾಗಿ ಅವನು ಕೆಲಸ ಮಾಡ್ತಿದ್ದ. ರೈಟ್. ಸೊ ಇದು ನಮ್ಮ ಕಾಲದಲ್ಲಿ ನಡೀತಾ ಉಂಟಾ ಅಂತ ವಿಷಯಗಳು? ಎಸ್ ಎಸ್ ಧರ್ಮಾಸಕ್ತಿಗಳು. ಓಕೆ. ದ ಒನ್ ಹೂ ಇಸ್ zealous about the religion will reject the things of God. Yes, praise the Lord. So they are zealous about what they know, right? So what we can draw one application from this? ಇದರಿಂದ ನಾವು ಅರ್ಥೈಸುವಂತ ಸಂಗತಿ ಏನು? ನಮ್ಮ ಜೀವಿತಕ್ಕೆ ಅನ್ವಯಿಸುವಂತ ಸಂಗತಿ ಯಾವುದು? Zeal without the truth is very dangerous. ಆಸಕ್ತಿ, ಸತ್ಯವಿಲ್ಲದಂತಹ ಆಸಕ್ತಿ ತುಂಬಾ ಭಯಾನಕವಾದ. Dangerous means ಅಪಾಯಕರ, ಅಪಾಯವನ್ನು ತರುವಂತದ್ದು. Okay, praise the Lord. Praise the Lord. So if we are zealous but there is no truth, it is very dangerous. ಆಸಕ್ತಿ ಇದ್ರೆ ಆದ್ರೂ ಅದರಲ್ಲಿ ಸತ್ಯವಿಲ್ಲದೆ ಇದ್ದ ಪಕ್ಷದಲ್ಲಿ ಅದು ತುಂಬಾ ಅಪಾಯಕಾರಿ. Okay, see everybody who's coming in the name of their religion, right? Maybe in the Middle East or in our country, what are they doing? They're zealous about their religion, and eventually what they're doing, they're persecuting the churches, they're destroying the churches, persecuting the believers. ತಮ್ಮ ಧರ್ಮದ ನಿಮಿತ್ತ ಆಸಕ್ತಿ ಉಳ್ಳವರನ್ನು ನಾವು ನೋಡೋದಾದ್ರೆ ಇಡೀ ಲೋಕದಲ್ಲಿ ಅಥವಾ ಮಿಡಲ್ ಈಸ್ಟ್ ಪ್ರದೇಶಗಳಲ್ಲಿ ಅವ್ರು ಏನ್ ಮಾಡ್ತಾ ಇದ್ದಾರೆ? ಧರ್ಮದ ನಿಮಿತ್ತವಾಗಿ ಅತಿ ಆಸಕ್ತಿ ಉಳ್ಳವರಾಗಿ ಇತರರನ್ನ, ಸಭೆಯನ್ನ ಹಿಂಸಿಸ್ತಾ ಇದ್ದಾರೆ. Okay, and there is a beautiful message here that anybody, even them who are persecuting the church, can be transformed. ಇಲ್ಲಿ ಒಂದು ನಾವು ನೋಡುವಂತಹ ಸುಂದರವಾದ ಸಂಗತಿ ಏನಂತ ಹೇಳಿದ್ರೆ, ಎಷ್ಟೇ ಸಭೆಗಳನ್ನು ಅವರು ಶೋಷಣೆ ಮಾಡಿದ್ರು ಕೂಡ ಅಂತವರನ್ನು ಕೂಡ ಸುವಾರ್ತೆ ಏನ್ ಮಾಡ್ತದಂತೆ ಬದಲಾಯಿಸುತ್ತೆ. Praise God. So never stop praying for each other, never stop praying for the nation. ಆದುದರಿಂದ ಎಂದಿಗೂ ಒಬ್ಬರಿಗೋಸ್ಕರ ಒಬ್ಬರು ಅಥವಾ ನಮ್ಮ ರಾಷ್ಟ್ರಕ್ಕೋಸ್ಕರ ಪ್ರಾರ್ಥಿಸುವುದನ್ನು ನಾವು ನಿಲ್ಲಿಸಲೇಬಾರದು. Praise the Lord. Praise the Lord. See, we always go against or speak against the people who come against the church. It's a natural response of a human. ಸಭೆಗಳ ವಿರುದ್ಧವಾಗಿ ಬಂದವರ ಕುರಿತಾಗಿ ನಾವು ಸ್ವಾಭಾವಿಕವಾಗಿ ಕೆಟ್ಟ ವಿಷಯಗಳನ್ನ ಮಾತನಾಡ್ತೇವೆ. Okay, but at the same time, ಅದೇ ಸಂದರ್ಭದಲ್ಲಿ you have to pray for them. ನೀವು ಅವರಿಗೋಸ್ಕರ ಪ್ರಾರ್ಥಿಸಬೇಕೆಂಬುದನ್ನು ಮರಿಬಾರದು. Okay? God can touch anybody's life in a miraculous way. ದೇವರು ಯಾರ ಜೀವಿತವನ್ನು ಕೂಡ ಅದ್ಭುತ ರೀತಿಯಲ್ಲಿ ಮಾರ್ಪಡಿಸಬಲ್ಲರು. So when this war issues are going on in the Middle East from last 4 weeks, 3 weeks, ಮಿಡ್ಲ್ ಈಸ್ಟ್ ಮತ್ತೆ ಇತರ ಪ್ರದೇಶಗಳಲ್ಲಿ ಈ ಒಂದು ಯುದ್ಧದ ಒಂದು ವಿಚಾರವನ್ನು ನಾವು ಕೇಳುತ್ತಾ ಇರುವಾಗ there were so many Iranian believers who came up online testifying that we follow Christ. ತುಂಬಾ ಇರಾನಿ ವಿಶ್ವಾಸಿಗಳಂತೆ, ಕ್ರಿಸ್ತನನ್ನು ಹಿಂಬಾಲಿಸುವ ವಿಶ್ವಾಸಿಗಳು ಎದುರು ಬಂದು ಪ್ರೆಸ್ ಮುಂದೆ ಹೇಳಿದ್ರಂತೆ, ನಾನು ಕ್ರಿಸ್ತನನ್ನು ಹಿಂಬಾಲಿಸುತ್ತೇನೆ ಎಂಬುದಾಗಿ. And most of them, they said that their encounter with Christ was not because somebody came and shared gospel, but through dreams, through visions. Somehow the gospel reached them. At least they came to know, oh, there is God whose name is Jesus Christ. ಅವರು ಹೇಗೆ ರಕ್ಷಣೆಯನ್ನು ಅನುಭವಿಸಿದ್ರಂತಾಗಿ ಹೇಳಿದ್ರೆ, ಇತರರು ಬಂದು ಅವರಿಗೆ ಸ್ವಾರ್ಥ ಸಾಧಲಿಲ್ಲ ಅಂತೆ. ಕನಸಿನ ಮೂಲಕ, ದರ್ಶನದ ಮೂಲಕ ಅವರಿಗೆ ಯೇಸು ತಾನೇ ಆ ಒಂದು ರಕ್ಷಣೆಯ ಮಾರ್ಗದಲ್ಲಿ ನಡೆಸಿದ ಆತನ ಎಂಬುದಾಗಿ. Praise the Lord. So we should never give up praying for even the people who are persecuting the church. ಆದುದರಿಂದ ನಾವು ಎಡೆಬಿಡದೆ ಯಾರು ಸಭೆಗಳಿಗೆ ಹಿಂಸಿಸ್ತಾರೆ ನೋಡಿ ಅವರಿಗೋಸ್ಕರ ಕೂಡ ಪ್ರಾರ್ಥಿಸತಕ್ಕದ್ದಾಗಿದೆ. Few years back when in the recent days when we came to Manipal, ಕೆಲವು ವರ್ಷಗಳ ಹಿಂದೆ ನಾವು ನೋಡಿದ್ರೆ ನಾವು ಮಣಿಪಾಲಿಗೆ ಬಂದ ಮೊದಲು ಸಾರಿ we met one student. ಒಂದು ಸ್ಟೂಡೆಂಟ್ ಅನ್ನ ನಾವು ಸಂಧಿಸಿದ್ವಿ. She is from another country. She came along with her friend and they joined us for dinner. I think it was our wedding anniversary. ಅವರು ನಮ್ಮ ವೆಡ್ಡಿಂಗ್ ಆನಿವರ್ಸರಿನ ಒಂದು ಕಾಮನ್ ಫ್ರೆಂಡ್ ಮೂಲಕ ನಮ್ಮ ಮನೆಗೆ ಬಂದರು. So there were 2 zealous believers who shared gospel to her. ಆ ಒಂದು ಕೂಟಕ್ಕೆ ಎರಡು ವಿಶ್ವಾಸಿಗಳು ಕೂಡ ಬಂದಿದ್ರು. ಅವರು ದೇವರ ಸುವಾರ್ತೆಯನ್ನು ಅವಳಿಗೆ ಹಂಚಿದ್ರು. Very passionately they shared their testimony, how God miraculously brought delivery and they protected their life. They all shared all that. They shared gospel with her. ಅವಳ ಜೊತೆ ದೇವರ ಸುವಾರ್ತೆಯನ್ನು ಹಂಚಿ ಹೇಗೆ ಅವರ ಜೀವಿತದಲ್ಲಿ ಕೂಡ ಬದಲಾವಣೆಯನ್ನು ದೇವರು ತಂದ್ರು ಎಂಬುದಾಗಿ ಅವರಿಗೆ ಹೇಳಿದ್ರು ಅನುರಾಗದಿಂದ. Then we prayed together. ಮತ್ತೆ ನಾವು ಜೊತೆಯಾಗಿ ಪ್ರಾರ್ಥಿಸಿದ್ವಿ. But before she left, she said that I don't believe Jesus. This is all fake stories. ಅವಳು ಮನೆಯಿಂದ ಹೋಗೋದಕ್ಕಿಂತ ಮುಂಚಿತವಾಗಿ ಅವಳು ಹೇಳಿದ್ರು, ಯೇಸು ಸ್ವಾಮಿ ನಾನು ನಂಬಲ್ಲ, ಇದೆಲ್ಲ ಸುಮ್ಮನೆ ಬೋಗಸ್ ಕಥೆಗಳು ಎಂಬುದಾಗಿ. It hurt us. ಬೇಜಾರಾಯ್ತು ನಮಗೆ. Okay, but those 2 believers are good friends. They're really good people. I'm not talking anything against them. ಸ್ವಾರ್ಥೆಯನ್ನು ಹಂಚಿದ ಇಬ್ಬರು ಅವರು ವಿಶ್ವಾಸಿಗಳು, ತುಂಬಾ ಆಪ್ತ ಸ್ನೇಹಿತರು ಕೂಡ. ಅವಳು ಆ ವಿಶ್ವಾಸದಲ್ಲಿದ್ದವನನ್ನು ಕೂಡ ದೂರ ತರ್ತಾಳೆ. ಅವಳು ರಕ್ಷಣೆಗೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ ಎಂಬುದಾಗಿ ಹೇಳಿದ್ರು. But exactly within 1 year, ಆದ್ರೆ ನಾವು ನೋಡಿದ್ರೆ ಒಂದೇ ವರ್ಷದೊಳಗೆ she took baptism. She surrendered her life to Christ. ಅವಳು Praise the Lord. ತನ್ನನ್ನೇ ಕ್ರಿಸ್ತನಿಗೆ ಒಪ್ಪಿಸಿಕೊಟ್ಟು ಬ್ಯಾಪ್ಟಿಸಮ್ ದೀಕ್ಷಾ ಸ್ನಾನ ಕೂಡ ತೆಗೆದುಕೊಂಡ್ಳು. And today her just 1 year back, I even shared with pastor to pray for her. 1 year back, her entire family, they slapped her for having a Bible in the house.
ಅವಳ ಮನೆಯಲ್ಲಿ ಸತ್ಯವೇದ ಇದ್ದ ಕಾರಣ ಅವಳ ಅಣ್ಣ ಮತ್ತೆ ಅವಳ ಕುಟುಂಬ ಅವಳಿಗೆ ಹಿಂಸಿಸಿದ್ರು ಕೂಡ. Okay, and her father is into witchcraft, these things they do, right? ಮಾಟ ಮಂತ್ರ ಮಂತ್ರಗಳಿಗೆ ಮಾಡುವ ಅದನ್ನ ನಂಬಿ ಅದನ್ನ ಮಾಡ್ತಾ ಇರ್ತಾರೆ ಕೆಲವರು ಬಿಸ್ನೆಸ್ ಪೀಪಲ್, ಆ ರೀತಿಯಲ್ಲಿ ಅವರಿದ್ರು. ಓಕೆ, ಬಟ್ ಟುಡೇ ಎವ್ರಿಬಡಿ ಈಸ್ ಇನ್ ಅಟ್ ಪೀಸ್ ವಿತ್ ಹರ್, ಸೇಯಿಂಗ್ ದಟ್ ಓಕೆ ವಿ ಡೋಂಟ್ ನೋ ವೆದರ್ ಹಿ ಇಸ್ ರಿಯಲ್ ಗಾಡ್, ಬಟ್ ವೆನ್ ಯು ಆರ್ ಪ್ರೇಯಿಂಗ್ ಸಮಥಿಂಗ್ ಇಸ್ ಹ್ಯಾಪನಿಂಗ್ ಇನ್ ಅವರ್ ಹೌಸ್, ಕಂಟಿನ್ಯೂ ಟು ಪ್ರೇ. ಸೊ ಇವತ್ತು ನಾವು ನೋಡೋದಾದ್ರೆ ಅವಳ ಕುಟುಂಬದವರೆಲ್ಲರೂ ಅವಳ ಜೊತೆ ಸಮಾಧಾನದಲ್ಲಿದ್ದಾರೆ, ಯಾಕಂದ್ರೆ ಅವಳು ಪ್ರಾರ್ಥಿಸುವಾಗ ಬದಲಾವಣೆಗಳನ್ನು ಅವರ ಜೀವಿತದಲ್ಲಿ ಕೂಡ ಅವ್ರು ಕಾಣುವವರಾಗಿದ್ದಾರೆ. Praise the Lord. So we should never give up praying for our friends, our family members, or even the people if they speak against you also. Please pray for them because God can transform anyone. ಸೊ ಯಾರಾದ್ರೂ ನಿಮ್ಮ ಜೊತೆ ಮಾತನಾಡಿದ್ರೆ ಅಥವಾ ಭಿನ್ನಾಭಿಪ್ರಾಯಗಳನ್ನು ಹಂಚಿದ್ರೆ ಅವರನ್ನ ಅಲ್ಲೇ ಬಿಟ್ಟು ಬಿಡ್ಬೇಡಿ, ಅವ್ರಿಗೋಸ್ಕರ ಪ್ರಾರ್ಥಿಸಿರಿ, ಯಾಕಂದ್ರೆ ದೇವರು ಯಾರನ್ನೂ ಕೂಡ ಮಾರ್ಪಡಿಸಬಲ್ಲರು. Okay, praise the Lord. Praise the Lord. Okay, hallelujah. Hallelujah. Okay, let's read verse 15 and 17. 17ನೇ ವಚನ ಓದೋಣ. ಆದರೆ ನಾನು ತಾಯಿಯ ಗರ್ಭದಲ್ಲಿ ಇದ್ದಾಗಲೇ ನನ್ನನ್ನು ಪ್ರತ್ಯೇಕಿಸಿ ತನ್ನ ಕೃಪೆಯಿಂದ ಕರೆದ ದೇವರು ತನ್ನ ಮಗನನ್ನು ನಾನು ಅನ್ಯ ಜನರಲ್ಲಿ ಪ್ರಸಿದ್ಧಿಪಡಿಸುವನಾಗಬೇಕೆಂದು ಆತನನ್ನು ನನ್ನೊಳಗೆ ಪ್ರಕಟಿಸುವುದಕ್ಕೆ ಇಚ್ಛಿಸಿದಾಗಲೇ ನಾನು ಮನುಷ್ಯರ ಆಲೋಚನೆಯನ್ನು ವಿಚಾರಿಸದೆ ಯೆರೂಸಲೇಮಿಗೆ ನನಗಿಂತ ಮುಂಚೆ ಅಪೋಸ್ತಲಾಗಿದ್ದವರ ಬಳಿಗೂ ಹೋಗದೆ ಅರಬ ಸ್ಥಾನಕ್ಕೆ ಹೋಗಿ ತಿರುಗಿ ದಮಸ್ಕಕ್ಕೆ ಬಂದೆನು. Praise the Lord. Hallelujah. Okay, Hallelujah. very beautiful scriptures here. ಇಲ್ಲಿ ಸುಂದರವಾದಂತಹ ವಚನ ಭಾಗವನ್ನು ನಾವು Okay, ನೋಡಬಹುದು. let's ask some observation questions. ಕೆಲವು ವೀಕ್ಷಣೆಯ ಪ್ರಶ್ನೆಗಳನ್ನು ಕೇಳೋಣ. Okay, who is the reason for Paul's salvation? ಪೌಲನ ಸುವಾರ್ತೆಯ ರಕ್ಷಣೆಗೆ ಯಾರು ಕಾರಣ? ಯಾರ ಕಾರಣ? ದೇವರೇ. ದೇವರೇ. Praise the Lord. See, in the 15th verse he's saying, 15ನೇ ವಚನದಲ್ಲಿ ಆತನು ಹೇಳ್ತಾ ಇದ್ದಾನೆ ನೋಡಿ, but when God who set me apart from my mother's womb. ಆದರೆ ನಾನು ತಾಯಿಯ ಗರ್ಭದಲ್ಲಿದ್ದಾಗಲೇ ನನ್ನನ್ನು ಪ್ರತ್ಯೇಕಿಸಿದನು. Okay, and called me by his grace. ತನ್ನ ಕೃಪೆಯಿಂದ ನನ್ನನ್ನು ಕರೆದನು. Hallelujah. Hallelujah. Just think for a moment. ಸ್ವಲ್ಪ ಆಲೋಚಿಸಿರಿ, Who is this person? ಇವನು ಯಾರು? The person who was persecuting the church. ಸಭೆಗೆ ಹಿಂಸಿಸಿದಂತಹ ಒಬ್ಬ ವ್ಯಕ್ತಿ. He witnessed the death of Stephen, right? When Stephen was stoned to death, he was the witness for it. ಸ್ಟೆಫನ ಮರಣಕ್ಕೆ ಒಬ್ಬ ಮೂಲ ಸಾಕ್ಷಿ ಈತನಾಗಿದ್ದನು. ಆತನು ಸಾಯುವಾಗ ತನ್ನ ಕಣ್ಣಿಂದಲೇ ಇವನು ನೋಡಿದ ಆತನಾಗಿದ್ದನು. So he zealously followed his religion. ಆತನು ತನ್ನ ಧರ್ಮವನ್ನು ಅತಿ ಆಸಕ್ತಿಯಿಂದ ಹಿಂಬಾಲಿಸಿದನು. He is saying that I was chosen by God in my mother's womb. ಆಮೆನ್. ಆತನು ಹೇಳ್ತಾ ಇದ್ದಾನೆ, ನಾನು ನನ್ನ ತಾಯಿಯ ಗರ್ಭದಲ್ಲಿದ್ದಾಗಲೇ ನಾನು ಪ್ರತ್ಯೇಕಿಸಲ್ಪಟ್ಟಿದ್ದೇನೆ ಎಂಬುದಾಗಿ. Hallelujah. Hallelujah. By his grace he has called me, he says. ತನ್ನ ಕೃಪೆಯ ನಿಮಿತ್ತವಾಗಿ ನನ್ನನ್ನು ದೇವರು ಕರೆದನು ಎಂಬುದಾಗಿ ಹೇಳ್ತಾ ಇದ್ದಾನೆ. Praise God. Praise the Lord. Among us, I mean in the world, there are so many people who hate believers, who hate Christians. ವಿಶ್ವಾಸಿಗಳನ್ನು ತಿರಸ್ಕರಿಸುವವರು, ಅವರ ವಿರುದ್ಧವಾಗಿರುವವರು ಅನೇಕರು ಈ ಲೋಕದಲ್ಲಿದ್ದಾರೆ. We don't know whom God has kept for the revival. Praise God. ಆಮೆನ್. ಯಾರನ್ನು ದೇವರು ಆ ಒಂದು ಜೀವನಕ್ಕೆ ನಿಯುಕ್ತ ಮಾಡಿದ್ದಾರೆ ಎಂಬುದಾಗಿ ನಮಗೆ ಗೊತ್ತಿಲ್ಲ. Okay, but we are chosen in the mother's womb. ಆದ್ರೆ ನಾವು ಆತನ ಗರ್ಭದಲ್ಲಿಯೇ ಪ್ರತ್ಯೇಕಿಸಲ್ಪಟ್ಟಿದ್ದೇವೆ ಎಂಬುದಾಗಿ ನಾವು We are called ತಿಳಿಯಬೇಕಾಗಿದೆ. by his grace alone. ಆತನ ಕೃಪೆಯ ನಿಮಿತ್ತವಾಗಿಯೇ ನಾವು ಕರೆಯಲ್ಪಟ್ಟವರು. Praise the Lord. ಆಮೆನ್. Okay, so what does this reveal about God's plan in our life? ಇದು ದೇವರ ಉದ್ದೇಶ ನಮ್ಮ ಜೀವಿತದಲ್ಲಿ ಇರುವುದನ್ನ ಹೇಗೆ ಪ್ರಕಟಿಸ್ತಾ ಇದೆ? What does it reveal about God's plan in our life? ದೇವರು ನಮ್ಮ ಜೀವಿತದಲ್ಲಿ ಇಟ್ಟ ಉದ್ದೇಶವನ್ನು ಇದು ಹೇಗೆ ಪ್ರಕಟಿಸ್ತಾ ಇದೆ? What does it reveal? ಏನ್ ಹೇಳ್ತಾ ಇದೆ? How did we become believers or Christians? ನಾವು ಹೇಗೆ ವಿಶ್ವಾಸಿಗಳಾಗಿದ್ದೇವೆ? Because God has chosen us in the mother's womb itself. ಆಮೆನ್. Praise the Lord. ಆತನು ದೇವರು ನಮ್ಮನ್ನು ತಾಯಿಯ ಗರ್ಭದಿಂದಲೇ ಆರಿಸಿದ ಆತನಾಗಿದ್ದಾನೆ ಎಂಬುದಾಗಿ ನಾವು ತಿಳಿದಿದ್ದೇವೆ. Who quoted these words in the Old Testament? ಹಳೆ ಒಡಂಬಡಿಕೆಯಲ್ಲಿ ಇದನ್ನು ಯಾರು ಹೇಳಿದ್ದಾರೆ? ದೇವರು ದೇವರು ಯಾರ ಕುರಿತಾಗಿ ಹೇಳಿದ್ರು? ಎರ್ಮಿಯಾ ಕುರಿತಾಗಿ. ಎರ್ಮಿಯಾ Right? So ಕುರಿತಾಗಿ. about Jeremiah, God himself said, I have chosen you when you are in the mother's womb. ಎರೆಮಿಯನ ಕುರಿತಾಗಿ ದೇವರು ತಾನೇ ಈ ಸಾಕ್ಷಿಯನ್ನು ಕೂಡ ಹೇಳಿದ ಆತನಾಗಿದ್ದಾನೆ. Okay, here Paul is also testifying, I am chosen in my mother's womb. ಪೌಲನು ಇಲ್ಲಿ ಹೇಳ್ತಾ ಇದ್ದಾನೆ, ನಾನು ನನ್ನ ತಾಯಿಯ ಗರ್ಭದಲ್ಲಿದ್ದಾಗಲೂ ಕೂಡ ಆರಿಸಲ್ಪಟ್ಟಿದ್ದೇನೆ. David also says in his Psalms, amen, praise God, beautifully created in the mother's womb, he explains, right? Okay, so even in Ephesians chapter 1, in first 13 verses, he explains very beautifully how we are chosen before the foundations of the world. Amen. ಎಫೆಸರಿಗೆ ಬರೆದ ಪತ್ರಿಕೆ ಮೊದಲನೇ ಅಧ್ಯಾಯ ಮೊದಲನ 16 ವಚನಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಎಷ್ಟು ಸುಂದರವಾಗಿ ನಾವು ಈ ಜಗದೋತ್ಪತ್ತಿಗೆ ಮುಂಚಿತವಾಗಿಯೇ ಆರಿಸಲ್ಪಟ್ಟಿದ್ದೇವೆ ಎಂಬುದಾಗಿ. Okay, so this is not only for Paul or only for Jeremiah or only for David. ಇದು ಪೌಲನಿಗೆ, ಎರೆಮಿಯನಿಗೆ, ದಾವೀದನಿಗೆ ಮಾತ್ರವಲ್ಲ. Today if you are in Christ, the meaning is that you are chosen before the foundations of the ಇವತ್ತು world. ನೀವು ಕ್ರಿಸ್ತನಲ್ಲಿದ್ದರೆ ನೀವು ಈ ಲೋಕದ
ಅಸ್ತಿವಾರ ಹಾಕುತ್ತಿನ ಮುಂಚಿತವಾಗಿಯೇ ನೀವು ಆರಿಸಲ್ಪಟ್ಟಿದ್ದೀರಿ ಎಂಬುದಾಗಿ ಅರ್ಥ. Amen. Praise Praise God. the Lord. Okay. So what does it reveal about God's plan? God had plan even before we were formed. Praise ದೇವರ the Lord. ಉದ್ದೇಶವೇನನ್ನ ಸೂಚಿಸುತ್ತದೆ ಈ ವಚನದಲ್ಲಿ ನಾವು ನೋಡೋದಾದ್ರೆ ನಮ್ಮ ಒಂದು ಜನನಕ್ಕಿಂತ ಮುಂಚಿತವಾಗಿ ನಾವು ತಾಯಿಯ ಗರ್ಭದಲ್ಲಿ ಇರುವಾಗಲೇ ಆತನು ನಮ್ಮನ್ನು ಪ್ರತ್ಯೇಕಪಡಿಸಿದ್ದಾನೆ ಎಂಬುದಾಗಿ. Okay. One more last question from ಇನ್ನೊಂದು verse ಪ್ರಶ್ನೆ 17, verse 16 and 17. 16 ಮತ್ತು 17ನೇ What was ವಚನದಿಂದ Paul's immediate response when he met Christ and his eyes were opened, right? After that, what was his immediate response? ಪೌಲನಿಗೆ ಕ್ರಿಸ್ತನ ಒಂದು ಸ್ಪರ್ಶವಾದಾಗ ಅಥವಾ ಆತನ ಅದನ್ನು ಅಂಗೀಕರಿಸಿದಾಗ ಕ್ರಿಸ್ತನನ್ನು ಆತನ ಮೊದಲನೆಯ ಒಂದು ರಿಯಾಕ್ಷನ್ ಏನಾಗಿತ್ತು? What did he do? ಮನುಷ್ಯರನ್ನು ವಿಚಾರಿಸಲಿಲ್ಲ, ಅಪೊಸ್ತಲರನ್ನು ವಿಚಾರಿಸಲಿಲ್ಲ. ಏನ್ ಮಾಡಿದಾನಂತೆ? ಅರೇಬಿಯಾಕ್ಕೆ ಹೋಗಿದಂತೆ. ಓಕೆ, ಸೊ ಮತ್ತೆ ಇನ್ನು ಮುಂದೆ ಓದಾದ್ರೆ ಸೆಕೆಂಡ್ ಚಾಪ್ಟರ್ ಅಲ್ಲೂ ಕೂಡ ಎಕ್ಸ್ಪ್ಲೈನ್ ಮಾಡ್ತಾನೆ. ದೇವರಿಂದ ನಾನು ತಿಳ್ಕೊಂಡೆ ಇದು gospel of grace ಅಂತ ಹೇಳ್ತಾನೆ, right? So in the second chapter we see that he explains very more clearly that he learned the gospel of grace from God himself. Okay, so what was he doing in Arabia? He was preparing himself, right? ಆತನು ಅರೇಬಿಯಾ ಪ್ರಾಂತ್ಯದಲ್ಲಿ ಏನ್ ಮಾಡ್ತಾ ಇದ್ದನು? ತನ್ನನ್ನೇ ತಾನೇ ಸಿದ್ಧಪಡಿಸ್ತಾ ಇದ್ದನು. Praise the Lord. Praise the Lord. So what applications can we draw from these three verses 15, 16 and 17? 15, 16 ಮತ್ತು 17ನೇ ವಚನದಿಂದ ನಾವು ಏನನ್ನು ಕಲಿಯಬಹುದಾಗಿದೆ? What can we learn from this? Can we say that God has purpose for every believer? ಎಲ್ಲ ವಿಶ್ವಾಸಿಗಳಿಗೆ ದೇವರ ಒಂದು ಉದ್ದೇಶವಿದೆ. God has chosen me, okay, you in the mother's womb itself. Praise God. Hallelujah. Can you turn to neighbor and tell them you are chosen in your mother's womb by God? Amen. He called you by his grace. He called you by his grace. ನಿಮ್ಮನ್ನ ಆತನು ತನ್ನ ಕೃಪೆಯ ನಿಮಿತ್ತವಾಗಿ ಆರಿಸಿದ್ದಾನೆ. Hallelujah. Okay, one more application. Can anybody share? ಇನ್ನೊಂದು ಅನ್ವಯಿಸುವಿಕೆ ಯಾರಾದ್ರೂ ಹಂಚ್ಬೋದಾ? ವೈಯಕ್ತಿಕವಾಗಿ, ರೈಟ್? ಪರ್ಸನಲಿ. ಸೊ ದೇವರು ನಾವು ದೇವರನ್ನ ಕಂಡುಕೊಂಡಾಗ ಮೊದಲನೇ ಸಾರಿಗೆ ದೇವರ ಅನೇಕ ಸುವಾರ್ತೆ ಕುರಿತಾಗಿ ರಕ್ಷಣೆಯನ್ನು ಅನುಭವ ಆದ್ಮೇಲೆ ಅನೇಕ ದೇವರ ಸುವಾರ್ಥಕರನ್ನ ಕೇಳ್ತೇವೆ ದೇವರ ವಾಕ್ಯ. ಆದ್ರೆ ನಾವು ವೈಯಕ್ತಿಕವಾಗಿ ಆತನನ್ನ ಕಂಡುಕೊಳ್ಳುವುದು ತುಂಬಾ ಅವಶ್ಯವಾಗಿದೆ. ಆತನ ಜೊತೆ ಸಮಯ ಕಳಿಬೇಕು, ಕ್ವೈಟ್ ಟೈಮ್ ಎಂಬುದಾಗಿ. Praise God. So it's a beautiful application that we can draw, we can apply in our life every day, right? ನಮ್ಮ ಜೀವಿತದಲ್ಲಿ ಅಳವಡಿಸಬೇಕಾದಂತಹ ಒಂದು ಉತ್ತಮವಾದಂತಹ ಅನ್ವಯಿಸುವಿಕೆ ಇದಾಗಿದೆ. So we listen to the teachings, we listen to the sermons, but it's very important that you spend time with the Lord personally. Amen. Okay, in anything else? ಇನ್ನೇನಾದರೂ ಅನ್ವಯಿಸುವಿಕೆಯ ವಿಚಾರಗಳಿವೆಯಾ? He went to Arabia, he went to Damascus, right? He was spending time with the Lord. What does it say? ಆತನು ಅರೇಬಿಯಾಕ್ಕೆ ಹೋದನು, ದಮಸ್ಕಕ್ಕೆ ಹೋದನು, ಸಮಯವನ್ನು ಕಳೀತಾ ಇದ್ದನು ಪ್ರತ್ಯೇಕವಾಗಿ ದೇವರ ಜೊತೆ. ಇನ್ನು ಮುಂದೆ ಹೋದಾದ್ರೆ 3 ವರ್ಷ ಅಂತ ಹೇಳ್ತಾನೆ. ಓಕೆ, ಸೊ 3 years what was he doing? 3 ವರ್ಷ ಆತನು ತಿರುಗಿದನು ದಮಸ್ಕ. What was he doing? Amen. Praise the Lord. So he was chosen for sharing the gospel to the Gentiles. Okay, so what was he doing in 3 years? In simple words we can say he was preparing for the ministry. Amen. 3 ವರ್ಷಗಳ ಕಾಲ ಆತನ ಏನ್ ಮಾಡಿದನು ಎಂಬುದಾಗಿ ನಾವು ನೋಡ್ತೇವೆ. ದೇವರಿಂದ ಪ್ರಕಟಣೆ ಹೊಂದಿಕೊಂಡಿದ್ದಾನೆ. He received the revelation from God. Okay, so he was, with that revelation only his entire ministry was there. So this was his preparation time. Okay, ಆತನು ತನ್ನನ್ನೇ ತಾನೇ ಸಿದ್ಧಪಡಿಸ್ತಾ ಇದ್ದಾನೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಅದು ಮಾತ್ರವಲ್ಲದೆ ಆತನು ತನ್ನನ್ನು ಪ್ರತ್ಯೇಕಿಸಿದನು ಎಂಬುದಾಗಿ ಕೂಡ ನಾವು ಇದರಿಂದ ಅರ್ಥೈಸಬಹುದಾಗಿದೆ. Praise the Lord. So we should not think that preparation time is a time when I'm not on the stage or I'm not exposed, I'm not doing ministry, I'm only preparing. We should not despise that. ಸಿದ್ಧತೆಯ ಸಮಯವನ್ನು ನಾವು ಖಿನ್ನತೆಯಿಂದ ನೋಡಬಾರ್ದು. ನಾವು ಅದನ್ನ ಪ್ರಮುಖವಾಗಿ ಅದು ನಮ್ಮ ಸಿದ್ಧತೆ ಸಮಯ ಎಂಬುದಾಗಿ ಮುಂದೆ ಹೋಗ್ತಾ ಇರಬೇಕು. Okay, so you keep preparing, you spend time in the presence of God, keep learning from pastors, elders, keep learning, keep involving in the ministry. There will be a time that God would take you to a different level, but preparation time is very very important in everybody's life. ಸಿದ್ಧತೆಯ ಸಮಯ ನಮ್ಮೆಲ್ಲರ ಜೀವಿತದಲ್ಲಿ ಅತಿ ಪ್ರಮುಖವಾಗಿದೆ. ನೀವು ಅದನ್ನ ಹಗುರವಾಗಿ ತೆಗೆದುಕೊಳ್ಬಾರ್ದು, ಯಾಕಂದ್ರೆ ಅದೇ ಸಮಯದಲ್ಲಿ ದೇವರು ಉನ್ನತ ಸ್ಥಿತಿಗೆ ನಿಮ್ಮನ್ನು ಕೊಂಡೋಗಲು ಪ್ರಾರಂಭಿಸ್ತಾನೆ. Okay, so if you see the life of John the Baptist, ಸ್ನಾನಿಕನಾದ ಯೋಹಾನನ ಜೀವನವನ್ನು ನಾವು ನೋಡಿದಾದ್ರೆ ಕೂಡ right from the beginning of his age everybody knew he came to prepare the way for the Lord, right? ಆತನು ಹುಟ್ಟಕ್ಕಿಂತ ಮುಂಚಿತವಾಗಿ ಎಲ್ಲರಿಗೂ ಗೊತ್ತು ಆತನು ದೇವ ಕುಮಾರನು ಬರುವ ಮಾರ್ಗವನ್ನು ಸರಾಗ ಮಾಡಲು ಅಂತವನೆಂದಾಗಿ. His birth itself was miraculous. ಆತನ ಒಂದು ಜನನವೇ ಅದು ಅತಿ ಮಿರಾಕ್ಯುಲಸ್, ಅದ್ಭುತವಾಗಿತ್ತು. So 700 years before his birth, Isaiah prophet writes that there is a voice in the wilderness making the way for the Lord, right? ಅರಣ್ಯದಲ್ಲಿ ಒಂದು ಧ್ವನಿ ಇದೆ, ಬರ್ತಾ ಇದೆ, ಸಿದ್ಧ ಮಾಡಿರಿ ನಿಮ್ಮ ಮಾರ್ಗ ಎಂಬುದಾಗಿ ಹೇಳುವ ಶಬ್ದವು ಕೇಳ್ತಾ ಇದೆ ಎಂಬುದಾಗಿ ಯೆಶಾಯನ ಪ್ರವಾದನೆ ಪುಸ್ತಕದಲ್ಲಿ ಕೂಡ ಬರೆದಿದೆ. ಎಲ್ಲರಿಗೆ ಗೊತ್ತು. 700 ವರ್ಷಗಳ ಹಿಂದೆ right? Okay, praise the Lord. So even then
immediately he did not step into ministry, if you observe. ಆದರೂ ನಾವು ನೋಡೋದಾದ್ರೆ ತಕ್ಷಣನೇ ಆತನು ಸೇವೆಗೆ ಕಾಲಿಡಲಿಲ್ಲ. ಎಂತ ಮಾಡಿದ್ರು ಅವರು? He was in the wilderness, right? ಆತನ ಅರಣ್ಯದಲ್ಲಿ ಸಮಯ ಕಳೆದನು. He was preparing himself, he was spending time with God. ದೇವರ ಜೊತೆ ಸಮಯವನ್ನು ಕಳೆದನು ಎಂಬುದಾಗಿ ನಾವು ನೋಡ್ತೇವೆ. ಸ್ಥಾನಿಕನಾದ ಯೋಹಾನ. He was even eating the grasshoppers, it says, right? ಲೋಕಸ್ ಮಿಡ್ತೆಗಲನು. Yes. Yes. ಬಿಡದಿಗಳನ್ನು ಜೇನುತುಪ್ಪ. So what was he doing there? He was preparing himself, right? ಆತನ ಏನ್ ಮಾಡ್ತಾ ಇದ್ದನು? ತನ್ನನ್ನು ತಾನೇ ಅಲ್ಲಿ ಸಿದ್ಧ ಮಾಡ್ತಾ ಇದ್ದ. And when he came to, at the right time he came and he said, time has come, everybody repent, and he gave baptisms of repentance to the people. ಸರಿಯಾದ ಸಮಯಕ್ಕೆ ಆತನು ಬಂದು ಅಲ್ಲಿ ಜನರಿಗೆ ಹೇಳಿದ್ನು, ಈಗ ಸಮಯವಾಗಿದೆ, ನೀವೆಲ್ಲರೂ ಪಶ್ಚಾತ್ತಾಪ ಪಡಿರಿ, ಮತ್ತೆ ಅವರಿಗೆ ಶಿಕ್ಷಾ ಸ್ನಾನವನ್ನು ಕೊಡ್ತಾ ಹೋದನು. Okay, suddenly everybody started to follow him, right? ಮತ್ತು ಎಲ್ಲರೂ ಆತನನ್ನು ಹಿಂಬಾಲಿಸಲಿಕ್ಕೆ ಶುರು ಮಾಡಿದ್ರನ್ನ ನಾವು ನೋಡ್ತೇವೆ. And in the right time we see Jesus coming. ಅದೇ ಸಮಯದಲ್ಲಿ ಯೇಸು ಸ್ವಾಮಿ ಬರುವುದನ್ನ ನಾವು ನೋಡ್ತೇವೆ. Okay, and he says, let him increase, I decrease. ಆತನ ಹೆಚ್ಚಲ್ಪಡಲಿ, ನಾನು ತಗ್ಗಿಸಿಕೊಳ್ತೇನೆ ಎಂಬುದಾಗಿ ಕೂಡ ಆತನು ಹೇಳುವುದನ್ನ He says that I cannot even touch his ಚಪ್ಪಲ್, ಸ್ಲಿಪ್ಪರ್, sandals, right? Sandals, that's what he says. ಆತನು ಹೇಳ್ತಾ ಇದ್ದಾನೆ, ಆತನ ಪಾದರಕ್ಷೆಗಳನ್ನು ಕೂಡ ಮುಟ್ಟಲು ನಾನು ಯೋಗ್ಯನಲ್ಲ ಎಂಬುದಾಗಿ. Okay, but God has called him to baptize Jesus Christ. ಆದ್ರೆ ದೇವರು ಆತನನ್ನು ಯಾವುದಕ್ಕೆ ಕರೆದಿದ್ರಂತೆ? ಯೇಸು ಸ್ವಾಮಿಗೆ ಸ್ನಾನವನ್ನು ಕೊಡಲು. Praise the Lord. Praise So the that's why we never neglect preparation time. ಆದುದರಿಂದ ಸಿದ್ಧತೆಯ ಸಮಯವನ್ನು ನಾವೆಂದಿಗೂ ತಿರಸ್ಕರಿಸಬಾರದು. Praise God. Hallelujah. Praise Lord. All right, let's go to next last few verses, 18 to 24. 18ರಿಂದ 24ನೇ ವಚನವನ್ನು ಓದೋಣ. 3 ವರ್ಷಗಳಾದ ಮೇಲೆ ಕೇಫನ ಪರಿಸ್ಥಿತಿಯನ್ನು ಮಾಡಿಕೊಳ್ಳಬೇಕೆಂದು ಯೆರೂಸಲೇಮಿಗೆ ಹೋಗಿ ಅವನ ಬಳಿಯಲ್ಲಿ 15 ದಿವಸ ಇದ್ದೆನು. ಕರ್ತನ ತಮ್ಮನಾದ ಯಾಕೋಬನಲ್ಲದೆ ಅಪೊಸ್ತಲರಲ್ಲಿ ಬೇರೆ ಯಾರನ್ನೂ ಕಾಣಲಿಲ್ಲ. ನಾನು ನಿಮಗೆ ಬರೆಯುವ ಸಂಗತಿಗಳು ಸುಳ್ಳಲ್ಲವೆಂಬುದಕ್ಕೆ ಇಗೋ ದೇವರೇ ಸಾಕ್ಷಿ. ಆಮೇಲೆ ಸಿರಿಯಾ ಮತ್ತು ಕಿಲಿಕ್ಯ ಪ್ರಾಂತಗಳಿಗೆ ಹೋದೆನು. ಆದರೆ ಕ್ರಿಸ್ತನಲ್ಲಿರುವ ಯೂದಾಯದ ಸಭೆಗಳಿಗೆ ನನ್ನ ಗುರುತಿರಲಿಲ್ಲ. ಪೂರ್ವದಲ್ಲಿ ನಮ್ಮನ್ನು ಹಿಂಸೆಪಡಿಸಿದವನು ತಾನು ಹಾಳು ಮಾಡುತ್ತಿದ್ದ ಮತವನ್ನು ಈಗ ಪ್ರಸಿದ್ಧಿಪಡಿಸುತ್ತಾನೆಂಬ ಸುದ್ದಿಯನ್ನು ಮಾತ್ರ ಅವರು ಕೇಳಿ ನನ್ನ ದೆಸೆಯಿಂದ ದೇವರನ್ನು ಕೊಂಡಾಡಿದರು. Amen. Praise the Lord. Praise the Lord. Hallelujah. So these beautiful scripture portions say a few more details about his journey. ಪೌಲನ ಪ್ರವಾಸದ ಕುರಿತಾಗಿ ಇನ್ನಷ್ಟು ಹೆಚ್ಚಾದ ವಿಷಯಗಳನ್ನು ಇಲ್ಲಿ ನಾವು ನೋಡ್ತೇವೆ. So in the previous verse we read, he went to Arabia, then he went to Damascus, right? ಹಿಂದಿನ ವಚನದಲ್ಲಿ ನಾವು ನೋಡೋದಾದ್ರೆ ಅರೇಬಿಯಾ ಪ್ರಾಂತ ಮತ್ತು ದಮಸ್ಕಸ್ಗೆ ಆತನು ಹೋಗ್ತಾನೆ ಎಂಬುದಾಗಿ ನಾವು ನೋಡಿದ್ವಿ. After how long he went to Jerusalem? After 3 years. 3 ವರ್ಷ ಅಲ್ಲಿದ್ದ ಮೇಲೆ ಆತನು ಯೆರೂಸಲೇಮಿಗೆ ತನ್ನ ಪ್ರಯಾಣವನ್ನು ಬೆಳೆಸ್ತಾನೆ. Okay, and he met only 2 people there. 2 ಅಲ್ಲಿ apostles. ಆತನು ಇಬ್ಬರನ್ನು ಮಾತ್ರ ಸಂಧಿಸ್ತಾನಂತೆ. ಇಬ್ಬರು ಅಪೊಸ್ತಲರಲ್ಲಿ ಮಾತ್ರ. ಯಾರವರು? ಯಾಕೋಬ ಮತ್ತೆ ಕೇಫಸ್ ಅಂದ್ರೆ ಪೇತ್ರನ್. ಪೇತ್ರನ್, right? So he met Peter and James, only those 2 apostles. ಪೇತ್ರ ಮತ್ತು ಯಾಕೋಬನನ್ನು ಮಾತ್ರ ಆತನು ಸಂಧಿಸ್ತಾನೆ ಅಲ್ಲಿ ಎಂಬುದಾಗಿ He says he shared everything that he learned from the Lord. ತಾನು ದೇವರಿಂದ ಕಲಿತದೆಲ್ಲವನ್ನು, ಕರ್ತನ ನಿಮಿತ್ತವಾಗಿ ಕಲಿತದೆಲ್ಲವನ್ನು ಅವರ ಜೊತೆ ಹಂಚಿದನು ಎಂಬುದಾಗಿ ಬರೆಯಲ್ಪಟ್ಟಿದೆ. Okay, and he also says that I am writing the truth and God is only my witness. ದೇವರೇ ನಾನು ಬರೆಯುವುದೆಲ್ಲದಕ್ಕೆ ಸಾಕ್ಷಿಯಾಗಿದ್ದಾನೆ ಎಂಬುದಾಗಿ ಕೂಡ ಪೌಲನು ಬರೀತಾನೆ. Okay, I am not writing a lie, he says. ನಾನು ಸುಳ್ಳನ್ನ ಬರೆಯುತ್ತಾ ಇಲ್ಲ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. Okay, so and then he writes about the church, right? What did church think about Paul in those days? ಪೌಲನ ಕುರಿತಾಗಿ ಸಭೆ ಏನು ಆಲೋಚಿಸ್ತಾ ಇತ್ತಂತೆ ಆಗಿನ ಸಮಯದಲ್ಲಿ? What was Paul's testimony among the churches? ಸಭೆಯಲ್ಲಿ ಆತನಿಗಿದ್ದ ಸಾಕ್ಷಿ ಏನಾಗಿತ್ತು? ಸಭೆಯನ್ನು ಹಿಂಸೆ ಪಡಿಸಿದವನು ಏನಾಗಿದ್ದಾನಂತೆ ಈಗ? ಪೂರ್ವದಲ್ಲಿ ನಮ್ಮನ್ನು ಹಿಂಸೆ ಪಡಿಸಿದವನು ತಾನು ಹಾಳು ಮಾಡುತ್ತಿದ್ದ ಮತವನ್ನು ಈಗ ಪ್ರಸಿದ್ಧಿ ಪಡಿಸುತ್ತಿದ್ದಾನೆ. Praise the Lord. So same religion which he was destroying, now he is upholding the same faith. Amen. Praise God. The same faith he is preaching. ಅದೇ ನಂಬಿಕೆಯನ್ನು ಮೊದಲು ಯಾವುದನ್ನ ಆತನು ಹಿಂಸೆ ಪಡಿಸುತ್ತಾ ಇದ್ದಾನೋ ಅದೇ ನಂಬಿಕೆಯನ್ನು ಈಗ ಆತನು ಪ್ರಸಿದ್ಧಿ ಪಡಿಸ್ತಾ ಇದ್ದಾನೆ ಎಂಬುದಾಗಿ ಬರೆದಿದೆ. And the closing verse says they all praise God because of me. ಅವನ ನಿಮಿತ್ತವಾಗಿ ಎಲ್ಲರೂ ದೇವರನ್ನ ಕೊಂಡಾಡಿದ್ರಂತ ಬರೆದಿದೆ. Hallelujah. Praise God. So can we draw some applications from this scriptures from 18 to 24? 18ರಿಂದ 24ನೇ ವಚನದಿಂದ ನಾವು ಅನ್ವಯಿಸುವಂತಹ ಸಂಗತಿಗಳು ಯಾವುವು? What can we learn from Paul's testimony? ಪೌಲನ ಸಾಕ್ಷಿಯಿಂದ ನಾವೇನನ್ನು ಕಲಿಬಹುದು? What can we learn from Paul's testimony? ದೇವರಿಗೆ ಮಹಿಮೆ. Amen. Praise the Lord. Yes. If the persecutor turns towards God, the testimony is powerful, right? And it brings glory to God. Amen. ದೇವರ ಜನರನ್ನ ಹಿಂಸಿಸುವವರು ಅವರು ದೇವರ ಕಡೆಗೆ ತಿರುಗುವಾಗ ಅದು ಸಾಕ್ಷಿ ತುಂಬಾ ಬಲವಾಗಿ ಉಳ್ಳದಾಗ್ತದೆ. I want you to notice something. ನಾನು ನಿಮಗೆ ಇಲ್ಲಿ ಒಂದು ಗಮನಾರ್ಹಕ ವಿಷಯವನ್ನು In the 22nd verse he says,
I was personally unknown to the churches of Judea that are in Christ. 22ನೇ ವಚನದಲ್ಲಿ ಕ್ರಿಸ್ತನಲ್ಲಿರುವ ಯೂದಾಯದ ಸಭೆಗಳಿಗೆ ನನ್ನ ಗುರುತಿರಲಿಲ್ಲ ಎಂಬುದಾಗಿ ಹೇಳ್ತಾ ಅಂದ್ರೆ ಇದ್ದಾರೆ. ಅವರಿಗೆ ಇವರ ಪರಿಚಯ ಇಲ್ಲ, ರೈಟ್? ದೇ ನೆವರ್ ಮೆಟ್ ಹಿಮ್, ರೈಟ್? ಅವರು ಪೌಲನನೆಂದಿಗೂ ಸಂಧಿಸಿರಲಿಲ್ಲ, ಬಟ್ ದೇ ನೋ ಹಿಸ್ ಟೆಸ್ಟಿಮನಿ. ಆದ್ರೆ ಅವರಿಗೆಲ್ಲರಿಗೂ ಆತನ ಸಾಕ್ಷಿ ತಲುಪಿದೆ ಅಂತೆ. ಪ್ರೈಸ್ ದಿ ಲಾರ್ಡ್. Praise the Lord. ಸೊ ವಾಟ್ ವುಡ್ ಹ್ಯಾವ್ ಹ್ಯಾಪನ್ ಡ್ಯೂರಿಂಗ್ ಸಾಲ್ವೇಷನ್ ಟು ಪಾಲ್? ಪ್ರೀಚ್ ಮಾಡ್ತಿದ್ದಾನೆ ಅದೊಂದು, ಬಟ್ ಏನಾಗಿರ್ಬೋದು ಪಾಲನಿಗೆ? ವಾಟ್ ಹ್ಯಾಪನ್? ಹಿ ವಾಸ್ ಗೋಯಿಂಗ್ ಇನ್ ಒನ್ ಡೈರೆಕ್ಷನ್, ಸಡನ್ಲಿ ಹಿ ಟರ್ನ್, ರೈಟ್? ಲೈಫ್ ಇಸ್ ಚೇಂಜ್ಡ್ ಅಂಡ್ ದಟ್ ಇಸ್ ದ ಟೆಸ್ಟಿಮನಿ, ರೈಟ್? ಲೈಫ್ ಟ್ರಾನ್ಸ್ಫಾರ್ಮೇಷನ್ ಇಸ್ ದ ಟೆಸ್ಟಿಮನಿ. ಆಮೇಲೆ ಆ ಜೀವನ ಒಂದು ಪರಿವರ್ತನೆಗೊಳ್ಳುವುದೇ ಒಂದು ಸಾಕ್ಷಿಯಾಗಿದೆ. ಯಾಕಂದ್ರೆ ಆತನ ಒಂದು ದಿಕ್ಕಿನಲ್ಲಿ ಹೋಗ್ತಿದ್ದ, ಮತ್ತೆ ಆ ದಿಕ್ಕನ್ನೇ ದೇವರು ಬದಲಾಯಿಸಿದ್ರು ಎಂಬುದಾಗಿ ಕೂಡ ಅದೊಂದು ಸಾಕ್ಷಿಯಾಗಿದೆ. Praise God. Praise God. Anything to learn for our life from this? ನಮ್ಮ ಜೀವಿತದಲ್ಲಿ ನಾವೇನಾದ್ರೂ ಕಲಿಬಹುದಾ? God has planned to bring his chosen ones. Amen. Praise God. Okay, God has planned to bring his chosen ones even when they are against him, right? ಕನ್ನಡದಲ್ಲಿ ದೇವರ ಉದ್ದೇಶ ಯಾರಲ್ಲಿದೆಯೋ ಅವರು ನಿಜವಾಗಿ ದೇವರು ಅವರನ್ನ ತನ್ನ ಕಡೆಗೆ ಸೆಳೆಯುತ್ತಾನೆವೆ, ಆತನ ಉದ್ದೇಶವನ್ನು ಪೂರೈಸ್ತಾನೆ ಎಂಬುದಾಗಿ ನಾವು ಇದರಿಂದ Praise God. Can we learn this, that even though we may not be able to share gospel to many people, like for example, if you are in a workplace, it is not easy to share gospel. When you share gospel, immediately what they'll do? Higher authorities will say this fellow is converting, right? Okay, what is the best way to share gospel to those people? Yes, through our life. Praise the Lord. That's what happened to Paul. He never met these people, but they heard about him, that his life is transformed. He started to share the same faith once he had persecuted. ತುಂಬಾ ಕಡೆಗಳಲ್ಲಿ ನಾವು ದೇವರ ಸುವಾರ್ತೆಯನ್ನು ಸಾರಲಿಕ್ಕೆ ಆಗದೇ ಇರಬಹುದು, ಯಾಕಂದ್ರೆ ನಮ್ಮ ಒಂದು ಬಾಸ್ಗಳು ಅದನ್ನು ತಿರಸ್ಕರಿಸಬಹುದು, ಕನ್ವರ್ಟ್ ಮಾಡ್ತಾರೆ ಎಂಬುದಾಗಿ ಒಂದು ಹೀಯಾಳಿಸಬಹುದು. ಆದ್ರೆ ನಮ್ಮ ಜೀವಿತವೇ ಒಂದು ಸತ್ಯವೇದದಾಗಿ ಓಪನ್ ಪುಸ್ತಕವಾದ್ರೆ, ಸಾಕ್ಷಿ ಆದ್ರೆ, ಅದು ಸುವಾರ್ತೆ ಅವರಿಗೆ ಮುಟ್ಟಿದ ರೀತಿಯಲ್ಲಿ ಪೌಲನ ವಿಷಯದಲ್ಲಿ ಕೂಡ ಅದಾಯ್ತು. ಆತನು ಪ್ರತ್ಯೇಕವಾಗಿ ಜನರಿಗೆ ಹೋಗಿ ತನ್ನ ಸಾಕ್ಷಿಯನ್ನು ಹೇಳಲಿಲ್ಲ, ಆದ್ರೆ ಅದು ತಲುಪಿತು ಅವರಿಗೆ. ಅದ್ರ ಮೂಲಕವಾಗಿ ಅವರು ಸುವಾರ್ತೆಯನ್ನು ಸ್ವೀಕರಿಸಿದ್ರು. So what we learn, our life itself is a part of our testimony. Amen. Not just words, but life itself is a part of our testimony. ನಾವು ಕಲಿಯುವಂತ ವಿಷಯ ಏನೆಂಬುದಾಗಿ ಹೇಳಿದ್ರೆ, ನಮ್ಮ ದೇವರ ವಾಕ್ಯ ಮಾತ್ರವಲ್ಲ, ಅಥವಾ ನಮ್ಮ ವಾಕ್ಯ ಮಾತ್ರವಲ್ಲ, ನಾವು ನುಡಿದಂತ ವಿಷಯಗಳು ಮಾತ್ರವಲ್ಲದೆ ನಮ್ಮ ಜೀವಿತವೇ ಅದು ಸಾಕ್ಷಿಯಾಗಿದೆ. Amen. Yes. Glory to God. Amen. Praise God. ನಮ್ಮ ಮಾರ್ಪಡಿಸುವಿಕೆ Yes. ದೇವರಿಗೆ ಮಹಿಮೆಯನ್ನು ತರುವಂತದ್ದಾಗಿದೆ. Hallelujah. ಆಮೆನ್. ನಾವಿಲ್ಲಿ Yes. ನೋಡೋದಾದ್ರೆ ಆ ವಿಷಯದಲ್ಲಿ ಪೌಲನ ಒಂದು ಸಾಕ್ಷಿ ಕೇಳಿ ದೇವರನ್ನು ಅವರು ಕೊಂಡಾಡಿದರು ಎಂಬುದಾಗಿ ಬರೆದಿದೆ. ಆದುದರಿಂದ So what can we say? Our ultimate goal in our life is to bring glory to him. ನಮ್ಮ Amen. ಜೀವಿತದ ಮುಖ್ಯ ಉದ್ದೇಶ ಉದ್ದೇಶ ಏನೆಂಬುದಾಗಿ ಹೇಳಿದ್ರೆ ದೇವರಿಗೆ ಮಹಿಮೆಯನ್ನು ತರುವಂತದ್ದಾಗಿದೆ. Praise God. In Praise everything that we do, right? ನಾವು We bring glory to his ಎಲ್ಲದರಲ್ಲಿ name. Amen. ನಾವು ದೇವರಿಗೆ ಮಹಿಮೆಯನ್ನು ತರುವಂತದ್ದಾಗಿದೆ. Hallelujah. Praise God. Lord. So this statement about Paul is very heart touching actually. ಈ ಒಂದು ಸಾಕ್ಷಿ, ಪೌಲನ ಸಾಕ್ಷಿ ತುಂಬಾ ಹೃದಯಕ್ಕೆ ಮುಟ್ಟುವಂತ ಸಾಕ್ಷಿಯಾಗಿದೆ. Okay, they said that the one who was persecuting this particular faith, he was started to preach the same faith. ಪೂರ್ವದಲ್ಲಿ ನಮ್ಮನ್ನು ಹಿಂಸಿಸುವವನು ತಾನೇ ಹಾಳು ಮಾಡುತ್ತಿದ್ದ ಮತವನ್ನು ಈಗ ಪ್ರಸಿದ್ಧಿ ಪಡಿಸುತ್ತಿದ್ದಾನೆ ಎಂಬುದಾಗಿ ವಚನ ಸಾಕ್ಷಿ Hallelujah. ತುಂಬಾ ಹೃದಯಕ್ಕೆ ಮುಟ್ಟುವಂತ ಸಾಕ್ಷಿಯಾಗಿದೆ. So praise God. Praise So God. in your workplace or in the places especially where you cannot open your mouth and share gospel, your life will be the testimony to those people. ನೀವು ನಿಮ್ಮ ಕೆಲಸ ಮಾಡುವ ಸ್ಥಳಗಳಲ್ಲಿ ನಿಮ್ಗೆ ಬಾಯಿ ತೆರೆದು ಸುವಾರ್ತೆಯನ್ನು ಸಾರ್ಲಿಕ್ಕೆ ಆಗದಿದ್ರು ನಿಮ್ಮ ಜೀವಿತ ಆ ಜನರಿಗೆ ಸಾಕ್ಷಿಯಾಗಿರ್ಬೇಕಾಗಿದೆ. Amen. Praise God. Praise the Lord. Hallelujah. So with this we finished first chapter. Okay. So now what we'll do, I request you to take maybe 3 minutes, okay, and write down, okay, or memorize what is the 1 or 2 or 3, whatever applications that we learned in the chapter 1, that I want to follow in my life. Can you just take some time and write down? ನೀವು ಕಲಿತಂತಹ ಇವತ್ತು ವಚನ ಭಾಗದಲ್ಲಿ ನಾವು ನೋಡೋದಾದ್ರೆ ನೀವು ಅನ್ವಯಿಸುವಂತಹ ವಿಷಯಗಳನ್ನ ನೀವು ಬರೆದು ತೆಗೆದುಕೊಳ್ಳಿರಿ. Okay, ಈ ವಾರ ಕಲಿದಂತದ್ದು ಮತ್ತೆ ಲಾಸ್ಟ್ ವೀಕ್ ಅಂದ್ರೆ ಗಲಾತ್ಯ ಫುಲ್ ಪುಸ್ತಕದಲ್ಲಿ ಫಸ್ಟ್ ಚಾಪ್ಟರ್ ನಲ್ಲಿ 1ನೇ ಅಧ್ಯಾಯದಲ್ಲಿ ನಿಮಗೆ ಅರ್ಥವಾಗುವಂತಹ ಅನ್ವಯಿಸುವಿಕೆಯನ್ನ ನೀವು ಬರೆಯಿರಿ. Okay, ಈ ಒಂದು ವಿಷಯ ನನಗೆ ನನ್ನ ಹೃದಯಕ್ಕೆ ಮುಟ್ಟಿದೆ, ನಾನು ಇದನ್ನ ಹಿಂಬಾಲಿಸ್ತೇನೆ ಅನ್ನುವಂತ ವಿಷಯಗಳು ಏನಾದರೂ ನೀವು ಬರೆದಿಟ್ಕೊಳ್ಳಿ. ಓಕೆ, ಸ್ವಲ್ಪ ಸಮಯ ತಗೊಂಡು ಸಿಸ್ಟರ್ಸ್ ಅಂಡ್ 3 brothers, ಪ್ಲೀಸ್ ಕಮ್ ಫಾರ್ವರ್ಡ್ and share the applications that you have written. Yes. Anybody? 3 people. ನಾವು ಹೈಯರ್ ಸ್ಟಡೀಸ್ ಮಾಡ್ತಾ ಇರುವಾಗ ಒಬ್ಳು ಸಿಸ್ಟರ್ ಇದ್ಲು ನಮ್ಮ ಜೊತೆ. ಸೊ ಅವಳು ನನ್ನ ಒನ್ ಸ್ಟೂಡೆಂಟ್, ನಾನು ಹೇಗಿದ್ದೋ ಸೊ ಅವಳು ರೊಟ್ಟಿ ಕೂತ್ಕೊಳ್ಳಿ ಒಂದೇ ಕ್ಯಾಬಿನಲ್ಲಿ ಎಂಬುದಾಗಿ. ಸೊ ಅವಳು ಬರ್ತಿದ್ಲು, ಯಾವಾಗ ಸಹ ಬಂದು ವೆರಿ ರಿಲಿಜಿಯಸ್ ಸ್ಟಾಂಚ್ ಫಾಲೋವರ್ ಆಫ್. ಸೊ ಅವಳು ಬಂದು ಅವಳದು ಪುಸ್ತಕವನ್ನು ತೆಗೆಯೋದು,
ಓದ್ತಾ ಇದ್ಲಿ ಯಾವಾಗ ಸಹ ಒಂದು ಕೊಟ್ಟು ಹಾಕೊಂಡು ಓದೋದು ಚಾಂಟಿಂಗ್ ಮಾಡೋದು, ಅದ್ರ ಕುರಿತಾಗಿ ಓದುವಂಥದ್ದು ಗಟ್ಟಿ, ವೆರಿ ರಿಲಿಜಿಯಸ್ಲಿ. ನಾನು ನನ್ನ ಬೈಬಲ್ ತೆಗೆದು ಅವಳ ಜೊತೆ ಓದ್ತಾ ಇದ್ದೆ. ಗ್ರಾಜುವಲಿ ಡಿಸ್ಕಷನ್ಸ್ ನಾವು ಶುರು ಮಾಡಿದ್ವಿ ಬೈಬಲ್ ಅಂತ. ಕೆಲವು ಕ್ವೆಶನ್ಸ್ ವಿಚ್ ವರ್ ಅನ್ಆನ್ಸರ್ಡ್ ವರ್ ಫೌಂಡ್ ದ ಬೈಬಲ್ ಡ್ಯೂರಿಂಗ್ ಆರ್ ಡಿಸ್ಕಷನ್ ಅಂಡ್ ಶಿ ಫೌಂಡ್ ಇಟ್ ವೆರಿ ಇಂಟ್ರೆಸ್ಟಿಂಗ್ ಅಂಡ್ ಎಕ್ಸೈಟಿಂಗ್. ಅವಳು ಹೇಳಿದ್ಲು, ಓ ಇದರಲ್ಲಿ ಸತ್ಯ ಇದೆ, ಇದರಲ್ಲಿ ನಿಜ ಟ್ರುತ್ ಇದೆ, ಸೊ ಇನ್ನಷ್ಟು ಹೆಚ್ಚು ನಂಗೆ ಕಲಿಬೇಕೆಂಬುದಾಗಿ ಹೇಳಿದ್ಲು. ಸೊ ನಾವು ಅವಳ ಜೊತೆ ಡಿಸ್ಕಸ್ ಮಾಡೋದು, ಬಿಕಾಸ್ ಆಲ್ಸೋ ವಿ ವರ್ ಆಲ್ ಸ್ಟಡಿಂಗ್ ಟುಗೆದರ್. ಸೊ ಬಿಕಾಸ್ ನಾವೆಲ್ಲ ಡಿಸ್ಕಸ್ ಮಾಡ್ತಾ ಇದ್ವಿ ಅಬೌಟ್ ದ ಬೈಬಲ್. ಮತ್ತು ಅವಳನ್ನ ಮೈಸೂರಲ್ಲಿರುವ ನಮ್ಮ ಪಾಸ್ಟರ್ಗೆ ಸಹ ಇಂಟ್ರೊಡ್ಯೂಸ್ ಮಾಡಿದ್ವಿ. ಪಾಸ್ಟರ್ ಕೂಡ ಅವಳಿಗೆ ಹೆಚ್ಚಾದಂಥ ಅವಳಿಗೆ ಯಾವಾಗ ಪ್ರಶ್ನೆ ಬರ್ತಿತ್ತು ಅವಳು ಕೇಳ್ತಾ ಇದ್ಲು. ಸೊ ಅವಳಿಗೊಂದು ಆಶೆ ಇತ್ತು ಕಲಿಬೇಕು ಯಾರು ನಿಜವಾದ ದೇವರು ಎಂಬುದಾಗಿ. ಸೊ ಅವಳು ಕಲಿತಾ ಇದ್ಲು, ಸೊ ಅದನ್ನು ಕೇಳ್ತಾ ಇದ್ಲು. ಆಮೇಲೆ ಹಾಗೆ ಅದು ಕ್ಯೂರಿಯಾಸಿಟಿ ಇನ್ಕ್ರೀಸ್ ಆಗ್ತಾ ಹೋದಾಗ ಉಂಟಲ್ಲ, ಅವಳು ಹೇಳ್ತಿದ್ಲು, ದೆರ್ ಇಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಯು ಆ್ಯಂಡ್ ದ ರೆಸ್ಟ್ ಆಫ್ ದ ಪೀಪಲ್ ಇನ್ ಮೈಸೂರು ಅಂತ. ನಿನ್ನಲ್ಲಿ ಮತ್ತೆ ಮೈಸೂರಲ್ಲಿ ಇರುವಂತಹ ಇತರರಲ್ಲಿ ಒಂದು ವ್ಯತ್ಯಾಸವಿದೆ. ಬಿಕಾಸ್ ಮೈಸೂರಲ್ಲಿ ಒಂದು ಕಲ್ಚರ್ ಇತ್ತು, ನೀವು ಅವರಿಗೆ ಏನು ಕೊಡೋದೇ ಅವ್ರು ಏನು ಮಾಡೋದಿಲ್ಲ. ಸೊ ಅದು ಟ್ರೆಡಿಷನ್, ವೆರಿ ಸ್ಟಾಂಚ್. ಲಂಚ ಕೊಟ್ಟರೆ ಏನು ಸಾಕ್ತಿತ್ತು ಆ ಒಂದು ಪ್ರದೇಶದಲ್ಲಿ. ಸೊ ಯಾರು ಒಂದು ಹೆಲ್ಪ್ ಇಲ್ಲದೆ ಏನು ಅವಳಿಗೆ ಸಹಾಯ ಮಾಡ್ತಿರ್ಲಿಲ್ಲ. ಸೊ ಆ ಒಂದು ಪರಿಸ್ಥಿತಿಯಲ್ಲಿ ಅವಳು ಏನು ಮಾಡ್ತಿರ್ಲಿಲ್ಲ ಎಂಬುದಾಗಿ ಹೇಳಿದ್ರೆ, ಯೇಸು ಸ್ವಾಮಿ ಯಾರೆಂಬುದಾಗಿ ನಾನು ತಿಳಿಬೇಕೆಂಬುದಾಗಿ ಒಂದು ಆಸಕ್ತಿ ಅವಳ ಹೃದಯದಲ್ಲಿತ್ತು. ಆದ್ಮೇಲೆ ಅವಳಿಗೆ ಒಂದು ಕನ್ವಿಕ್ಷನ್ ಬಂತು. ಗ್ರಾಜುವಲಿ ಆಫ್ಟರ್ ಸೋ ಮೆನಿ ಎಪಿಸೋಡ್ಸ್ ಆಫ್ ಟ್ರಸ್ಟಿಂಗ್ ಇನ್ ದ ಲಾರ್ಡ್, ಅವಳು ಪ್ರಾರ್ಥನೆ ಮಾಡ್ಲಿಕ್ಕೆ ಶುರು ಮಾಡಿದ್ಲು ಯೇಸು ಸ್ವಾಮಿ ಹೆಸರೆತ್ತಿ. ಅವಳು ಟ್ರಾನ್ಸ್ಫರ್ಮೇಷನ್ ನೋಡಿಲ್ಲ ಅವಳ ಜೀವಿತದಲ್ಲಿ. ಯಾಕಂದ್ರೆ ಟ್ರಬಲಿಂಗ್ ಹರ್ ಸೋ ಮಚ್. ಅಂದ್ರೆ ಚಿಕ್ಕ ಚಿಕ್ಕ ವಿಷಯಕ್ಕೆ ಹೋಗಿ ಈ ಬ್ಯಾಂಕ್ ದುಡ್ಡನ್ನು ಡೆಪಾಸಿಟ್ ಮಾಡೋ ಬ್ಯಾಂಕಿಗೆ ಹೋಗಿ ನನ್ನ ಮಗಳನ್ನು ಶಾಲೆಯಿಂದ ಈ ತರ ಎಲ್ಲ ಒಂದು ಹಿಂಸೆ. ನಾನು ಸಹ ಚಹಾ ಮಾಡಿ ಕೊಡ್ತಿದ್ದೆ, ಎಲ್ಲ ಮಾಡಿ ಕೊಡ್ತಿದ್ದೇವೆ ನಾವು ನಮ್ಮ. ಸೊ ಈ ತರದಂತ ಕೆಲಸಗಳೇ ನಮ್ಮ ಮೂಲಕ ಮಾಡ್ತಾ ಇದ್ರು. ಅವಳಿಗೆ ತುಂಬಾ ಬೇಜಾರಾಗ್ತಿತ್ತು ಎಲ್ಲ ವಿಷಯದಲ್ಲಿ. ಸೊ ಅದೆಲ್ಲ ಒಂದು ಪರಿಸ್ಥಿತಿಯಲ್ಲಿ ಆಗುವಾಗ ಶಿ ಎನ್ಕೌಂಟರ್ಡ್ ಜೀಸಸ್. ಯೇಸು ಸ್ವಾಮಿಯಲ್ಲಿ ಅವಳು ಸಮಾಧಾನವನ್ನು ಕಂಡುಕೊಂಡ್ಳು. ಓಕೆ, ಅಂದ್ರೆ ಹೇಗೆ ಸ್ಟಾರ್ಟ್ ಆದಂದ್ರೆ ಪ್ರಶ್ನೆ ಕೇಳೋದ್ರ ಮೂಲಕ. ಯಾರಾದ್ರೂ ನಮ್ಮಲ್ಲಿ ಪ್ರಶ್ನೆ ಕೇಳಿಸಿದ್ರೆ ಅದನ್ನ ನಾವು ತಿರಸ್ಕರಿಸಬಾರ್ದು, ಕ್ರಾಸ್ ಕ್ವಶನ್ಸ್ ಮಾಡಿದಾಳು ಅವಳಾಯ್ತಾ ಸ್ಟಾರ್ಟಿಂಗ್ ಅಲ್ಲಿ. ಸೊ ಅದನ್ನ ನಾವು ವಿ ಟುಕ್ ಇಟ್ ಟು ದ ಹೈ ಲೆವೆಲ್, ಸೊ ದ ಪಾಸ್ಟರ್ಸ್ ಅಂಡ್ ದ ಲರ್ನಡ್ ಫಿಲಾಸಫರ್ಸ್. ಆಮೇಲೆ ಒನ್ ಫೈನ್ ಡೇ ಶಿ ಸೆಡ್, ಐ ವಾಂಟ್ ಟು ಟೇಕ್ ದ ಕಮಿಟ್ಮೆಂಟ್ ಆಫ್ ರಿಸೀವಿಂಗ್ ದ ಲಾರ್ಡ್ ಫುಲ್ಲಿ. 2 ಬೋಟಲ್ಲಿ ನಾನು ಸೇಲ್ ಮಾಡಲು ಇಷ್ಟಪಡುವುದಿಲ್ಲ, ಯೇಸು ಸ್ವಾಮಿನ ನಾನು ಸ್ವೀಕರಿಸ್ತೇನೆ ಎಂಬುದಾಗಿ ಅವಳು ಬ್ಯಾಪ್ಟಿಸಮ್ ತೆಗೆದುಕೊಂಡು. ಇಡೀ ಕುಟುಂಬಕ್ಕೆ ಅವಳಿಗೆ ಗೊತ್ತಾಯ್ತು, ಇಡೀ ಕುಟುಂಬದವ್ರಿಗೆ ಗೊತ್ತಾಯ್ತು ಇಟ್ಕೊಂಡು ಹೋಗ್ಲಿಕ್ಕಿಲ್ಲ. ದೇ ಯೂಸ್ ಟು ರಿಜೆಕ್ಟ್. ಅಲ್ಲಿ ನಿಮ್ಮ ಏರ್ಪೋರ್ಟ್ ಅಲ್ಲಿ ಅವ್ರು ನೋಡಿದ್ರುಂಟಲ್ಲ, ಅದನ್ನು ಇಮಿಡಿಯೇಟ್ಲಿ ನಿಮ್ಮ ಜೈಲಿಗೆ ಹಾಕ್ತಿದ್ರು. ಅದು ಮಾತ್ರವಲ್ಲದೆ ಆ ಸಂದರ್ಭದಲ್ಲಿ ಹೇಗಿತ್ತು ಎಂಬುದಾಗಿ ಹೇಳಿದ್ರೆ, ಸ್ಮಗಲ್ ಮಾಡ್ತಾ ಇದ್ರು ಬೈಬಲ್ ಅನ್ನು. ಸೊ ಅವಳ ಫ್ರೆಂಡ್ ಅವಳಿಗೆ ಬೈಬಲ್ ಇರಾನ್ಗೆ ತಗೊಂಡು ಹೋಗ್ಬೇಕಾಗಿದ್ರೆ ಸಪೋರ್ಟ್ ಮಾಡ್ತಿದ್ರು. ಓಕೆ, ಸೊ ಅಂತ ಒಂದು ಭೀಕರವಾದ ಪರಿಸ್ಥಿತಿಯಲ್ಲಿ ಕೂಡ ಶಿ ಟುಕ್ ದ ಬೈಬಲ್ ವಿತ್ ಹರ್. ಯೇಸು ಸ್ವಾಮಿನ ಸ್ವೀಕರಿಸಿದ್ಲು, ಬ್ಯಾಪ್ಟಿಸಮ್ ತೆಗೆದ್ಲು. ಕುಟುಂಬದವರಿಗೆಲ್ಲ ಅವ್ರು ಹೇಳಿದ್ರು, ನೀನು ಫಾಲೋ ಮಾಡ್ತಾರೆ ಮಾಡು, ನಾವು ನಮ್ಮ ಧರ್ಮವನ್ನು ಬಿಟ್ಟು ಬರೋದಿಲ್ಲ ಅಂದಾಗ. ಅವಳ ಅಕ್ಕ ಕೂಡ ಬ್ಯಾಂಗ್ಳೂರಲ್ಲಿದ್ಲು, ಅವಳು ಕೂಡ ನೋ ಐ ಆಮ್ ನಾಟ್ ಗೋನ್ ಟು ಫಾಲೋ ಅಂತ. ಟು ದಿಸ್ ಡೇ ಆಲ್ಸೋ ಅವಳು ಎಷ್ಟು ಸ್ಟ್ರಾಂಗ್ ಆದ ಟೆಸ್ಟಿಮನಿ ಆಗಿ ನಿಂತಿದ್ದಾಳೆ ಎಂದಾಗ ಹೇಳಿದ್ರೆ, ಎಷ್ಟೇ ಕಷ್ಟ ಬಂದ್ರು ಪರಿಸ್ಥಿತಿಯಲ್ಲಿ, ಅವಳ ಪರಿಸ್ಥಿತಿಯಲ್ಲಿ ಕೂಡ ಯೇಸು ಸ್ವಾಮಿ ಯಾವಾಗಲೂ ಅವಳ ಜೊತೆ ಇದ್ದಾರೆ, ಯಾವಾಗಲೂ ನಡೆಸ್ತಾರೆ ಎಂಬುದಾಗಿ ಹೇಳಿ ಅವಳು ತನ್ನ ಸಾಕ್ಷಿಯನ್ನು ಕೊಡ್ತಾ ಇದ್ದಾಳೆ. ಇವತ್ತು ಕೂಡ ನಾನು ಕೇಳಿದ್ರೆ ನಿನ್ನ ಅಮ್ಮ ಹೇಗಿದ್ದಾರೆ ಎಂಬುದಾಗಿ ಹೇಳುವಾಗ, ಯೇಸು ಸ್ವಾಮಿ ಅವ್ರನ್ನ ನೋಡ್ಕೊಳ್ತಾರೆ, ನನಗೆ ಯಾವ ಕನೆಕ್ಷನ್ ಇಲ್ಲ, ನನ್ನ ತಾಯಿ ಬರೇ, ಆದ್ರೆ ಯೇಸು ಸ್ವಾಮಿ ನೋಡ್ಕೊಳ್ತಾರೆ ಎಂಬ ಒಂದು ನಂಬಿಕೆಯಲ್ಲಿ ಅವಳು ಬಲದಲ್ಲಿ ನಿಂತಿದ್ದಾಳೆ. ಅವಳೀಗ ಕೆಲಸ ಮಾಡ್ತಾ ಇದ್ದಾಳೆ, ಇಂಡಿವಿಜುವಲಿ ಫಾಲೋವಿಂಗ್ ಜೀಸಸ್. ಚರ್ಚಿಗೆ ಹೋಗ್ತಾ ಇದ್ದಾಳೆ. ಆ ಚರ್ಚಿಗೆ ಹೋಗೋದನ್ನ ಸಹ ಕಲಿಸಿದ್ರು, ಯಾಕಂದ್ರೆ ಅವರ ಪಾಸ್ಪೋರ್ಟ್ ಕೇಳ್ತಾ ಇದ್ರು. ಫ್ರಮ್ 2 years they were entering. ಪಾಸ್ಪೋರ್ಟ್ ನಿಮಗೆ ಪ್ರವೇಶವಿಲ್ಲ ಆ ಚರ್ಚ್ ಝೋನಿಗೆ. ಆದ್ರೂ ಆನ್ಲೈನ್ ವೀಕ್ಷಣೆ ಮಾಡಿ ನಮ್ಮ ಎಲ್ಲಾ ಚಾನೆಲ್ಸ್ಗಳನ್ನ ನೋಡಿ ಅವಳು ದೇವರ ವಾಕ್ಯ ಸ್ವಾರ್ಥೆಯನ್ನು ಕೇಳ್ಕೊಂಡು ಹೆಚ್ಚಿನ ಹೊಂದುತ್ತಾ ಇದ್ದಾಳೆ. ಸೊ ಆ ತರದಾದಂತಹ ಒಂದು ಪ್ಯಾಷನ್ ಟ್ರಾನ್ಸ್ಫಾರ್ಮ್ ಆಗ್ಬೇಕಿದ್ರೆ ಅವಳು ಕ್ವೆಶನ್ ಕೇಳ್ತಿದ್ದಂತ ಹುಡುಗಿ. ಇನ್ಫ್ಯಾಕ್ಟ್ ಅವಳು ರಕ್ಷಣೆ ಹೊಂದಿದಾಗ ನನ್ನ ಇತರರಿಗೆ ಹೇಳ್ತಾ ಇದ್ರು, ಅವಳ ಹತ್ರ ಹೋಗ್ಬೇಡ, ಅವಳು ಕನ್ವರ್ಟ್ ಮಾಡ್ತಾಳೆ ಎಂಬುದಾಗಿ. ಆ ಪರಿಸ್ಥಿತಿಯಲ್ಲಿ ಕೂಡ ಅವಳು ದೇವರ ಒಂದು ಸ್ವಾರ್ಥೆಯನ್ನ ಭದ್ರವಾಗಿ ಇಟ್ಕೊಂಡು ಈಗ ಕೂಡ ಒಂದು ಸಾಕ್ಷಿಯಾಗಿ ನಿಂತಿದ್ದಾಳೆ ಎಂಬುದಾಗಿ ನಾವು ಹೇಳ್ಬೋದಾಗಿದೆ. Praise the Lord. Glory to Jesus. Glory to God for such testimonies. Praise God. Hallelujah. ಮೊದಲನೇದಾಗಿ ನಾನು ತಿಳಿದುಕೊಂಡ ಪ್ರಕಾರ, ಅಂದರೆ ಸಾರಲ್ಪಟ್ಟ ಸುವಾರ್ತೆಯಲ್ಲಿ ನಾನು ತೆಗೆದುಕೊಂಡ ಇದು ಅಂತ ಹೇಳಿದರೆ, ಪಾಯಿಂಟ್ಸ್ ಹೇಳಿದರೆ, ಸುವಾರ್ತೆಯು ಕ್ರಿಸ್ತನಿಂದಲೇ ಕೊಡಲ್ಪಟ್ಟಿದೆ. ಮತ್ತು ನಾವು ವಿರೋಧಿಗಳಿಗಾಗಿ ಬಿಡದೆ ಪ್ರಾರ್ಥಿಸಬೇಕು ಎಂಬುದಾಗಿ. ನಾವು ಕ್ರಿಸ್ತ ವಿರೋಧಿಗಳನ್ನು ಅವರಷ್ಟಕ್ಕೆ ಅವರು ವಿರೋಧಿಸ್ತಾರೆ ಎಂಬುದಾಗಿ ಹೇಳಿದರು, ಅದು ಕಂಡರೂ ನಾವು ಅವರಿಗಾಗಿ ನಾವು ಪ್ರಾರ್ಥಿಸುವುದನ್ನು ಬಿಡಬಾರದು ಎಂಬುದಾಗಿ ಪೌಲನು ಈ ಗಲಾತ್ಯ ಸಭೆಯಲ್ಲಿ ಬರೆದಿದ್ದಾನೆ. ಮತ್ತು ದೇವರು ತಾಯಿಯ ಗರ್ಭದಲ್ಲಿರುವಾಗಲೇ ನಮ್ಮನ್ನು ಅವನ ಜನರೆಂಬುದಾಗಿ ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಅದು ಆರಿಸಿಕೊಂಡಾತನು ಅವರನ್ನು ಆತನಲ್ಲಿ ಯಾವ ಸಮಯದಲ್ಲಾದರೂ, ಈಗ ಪೌಲನನ್ನು ಮಾಡಿದ ಹಾಗೆ ಪೌಲನನ್ನು ಆರಿಸಿಕೊಂಡಿದ್ದಾನೆ ಎಂಬುದಾಗಿ ಪೌಲ ಹೇಳ್ತಾನೆ. ನನ್ನನ್ನು ತಾಯಿಯ ಗರ್ಭದಲ್ಲಿರುವಾಗಲೇ ಆರಿಸಿಕೊಂಡಿದ್ದಾನೆ ಎಂಬುದಾಗಿ ಹೇಳ್ತಾನೆ. ಆದರೆ ಅವನು ರಕ್ಷಣೆ ಹೊಂದಿದ್ದು ಎಲ್ಲ ಥರದ ಹಿಂಸೆಯನ್ನು ದೇವಜನರಿಗೆ ಕೊಟ್ಟು ಮತ್ತೆ ಅವನು ಕರ್ತನನ್ನು ಕಂಡುಕೊಳ್ಳುವ ಹಾಗಾಯಿತು. ಆದ್ದರಿಂದ ದೇವರು ಆರಿಸಿಕೊಂಡಾತನು ಅದನ್ನು ಈಡೇರಿಸದೆ ಬಿಡುವುದೇ ಇಲ್ಲ. ನಾವು ದೇವರ ಸಂಗಡ ಸಮಯ ಕಳೆಯುವಾಗ
ದೇವರ ಆತನ ಬಗ್ಗೆ ನಮ್ಮನ್ನು ಆತನ ವಿಷಯವಾದ ತಿಳುವಳಿಕೆ ನಮಗೆ ಕೊಡ್ತಾರೆ. ಯಾಕಂದರೆ ಆತನ ಕೊಟ್ಟರೆ ಮಾತ್ರ ನಾವು ಆತನ ಥರ ನಾವು ಜೀವಿಸಲಿಕ್ಕೆ, ಸಾಕ್ಷಿಯಾಗಿ ಜೀವಿಸಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಮತ್ತು ನಮ್ಮ ಸುತ್ತ ಜನರಿಗೆ ನಮ್ಮ ಸಾಕ್ಷಿ ಮುಖಾಂತರ ನಾವು ಸುವಾರ್ತೆ ಸಾರಲಿಕ್ಕೆ ಆಗ್ತದೆ. ರಕ್ಷಣೆಗೆ ದೇವರೇ ಕಾರಣ. ಆತ ನಮ್ಮ ತಾಯಿಯ ಗರ್ಭದಲ್ಲಿ ಆರಿಸಿಕೊಂಡಿದ್ದಾನೆ. ದೇವರ ವಾಕ್ಯವು ಇತರಿಗೆ ಹೇಳಲು ನಮ್ಮ ಜೀವಿತ ಸಾಕ್ಷಿ. ದೇವರ ಉದ್ದೇಶವಿಲ್ಲದೆ ನಾವು ಆತನನ್ನು ಕಂಡುಕೊಳ್ಳಿಲ್ಲ. ದೇವರು ಆತನ ಕಡೆಗೆ ಬಂದದ್ದು ಆತನ ಉದ್ದೇಶ. ಪರ್ಸನಲಿ ದೇವರನ್ನು ಕಂಡು ತಪ್ಪಾದ ಸ್ಪರ್ಧೆಯನ್ನು ಕೇಳಬಾರದು. ಪೇಷನ್ಸ್ ಅಂದರೆ ಫಸ್ಟ್ಲಿ ನಾವು ನಮ್ಮ ದೇವ ಸೇವಕರ ಹೇಗಿದ್ರು ಅವರ ಬಗ್ಗೆ ಅವರ ಅಗೇನ್ಸ್ಟ್ ಆಗಿ ಏನು ಮಾತಾಡಬಾರ್ದಂತ. ಮತ್ತು ನಾವು ಸುವಾರ್ತೆ ವಿಷಯವಾಗಿ ಯಾವ ರೀತಿಯಲ್ಲೂ ಕಾಂಪ್ರಮೈಸ್ ಮಾಡ್ಕೋಬಾರ್ದು. ಎಕ್ಸಾಂಪಲ್ ಹೇಳೋದಾದ್ರೆ, ಈಗ ಬೇರೆ ರಿಲಿಜನ್ ಅವ್ರು ನಮಗೆ ಏನಾದರೂ ವಿಶ್ ಮಾಡೋದಾದರೆ ನಾವು ಅವರೊಟ್ಟಿಗೆ ಒಳ್ಳೆಯಾಗಿ ಇರೋದಕ್ಕಾಗಿ ನಾವು ಕಾಂಪ್ರಮೈಸ್ ಆಗಿ ಅವರಿಗೆ ರಿಟರ್ನ್ ಆಗಿ ವಿಶ್ ಮಾಡುವಂಥದ್ದು ಏನೂ ಇರಲಿ. ಆದರೆ ನಿಜವಾಗಿಯೂ ನಾವು ಅದನ್ನು ಒಪ್ಪಿಕೊಳ್ತೇವಾ ಇಲ್ವಾ ಅಂತ ನಾವು ಯೋಚನೆ ಮಾಡೋದಲ್ಲ. ಸೊ ಹಾಗೆ ಅದನ್ನು ಅಪ್ಲೈ ಮಾಡ್ತಾ ಮಾಡ್ತಾ ಸ್ವಲ್ಪ ಆ ರೀತಿಯಾಗಿ ಒಂದು ಮತ್ತು ಪ್ರತಿಯೊಂದು ವಿಷಯದಲ್ಲೂ ನಾವು ಪೇಷನ್ಸ್ ಆಗಿ ತಾಳ್ಮೆಯಿಂದ ಇರುವಂಥದ್ದು. ಪ್ರತಿಯೊಂದು ವಿಷಯದಲ್ಲಿ ಏನು ಸಿಚುವೇಶನ್ ಬಂದರೂ ಮೊದಲಾಗಿ ಕಾಮಾಗಿ ದೇವರ ಆ ವಾಕ್ಯದ ಮೇಲೆ ಆಲೋಚನೆ ಮಾಡಿ ಮೊದಲಾಗಿ ತಾಳ್ಮೆಯಿಂದ ಇದ್ದು ಮತ್ತೆ ಅದರ ಬಗ್ಗೆ ಏನಿದ್ರು ನಾವು ಆಲೋಚನೆ ದೇವರ ವಾಕ್ಯದಿಂದಲೇ ನಾವು ಅದರ ಬಗ್ಗೆ ಆಲೋಚನೆ ಮಾಡುವಂಥದ್ದೇ. ಮೊದಲನೇದಾಗಿ ನಾವು ಎಲ್ಲ ವಿಷಯಗಳಲ್ಲಿ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ನಾವು ಆಗಿರಬೇಕು. ಮತ್ತು ಆತನು ನಮ್ಮನ್ನು ತಾಯಿ ಗರ್ಭದಲ್ಲಿ ಆರಿಸಿಕೊಂಡಿದ್ದಾನೆ. ಮತ್ತು ಆತನು ಮನಸ್ಸು ಮಾಡಿದರೆ ಎಂತಹ ಕಠಿಣವಾದ ಮನಸ್ಸುಗಳನ್ನು ಕೂಡ ಆತನು ಮೃದುವಾಗಿ ಮಾಡಿ ಆತನ ಸೇವೆಯಲ್ಲಿ ಆತನು ಉಪಯೋಗಿಸಲಿಕ್ಕೆ ಶಕ್ತನಾಗಿದ್ದಾನೆ. ಪೌಲನನ್ನು ಉಪಯೋಗಿಸಿದಂಥ ದೇವರು ನಾವು ಅನೇಕರಿಗಾಗಿ ಪ್ರಾರ್ಥಿಸುವಾಗ ಅನೇಕ ಕಠಿಣವಾದ ಹೃದಯಗಳನ್ನು ಆತನು ಮಾರ್ಪಡಿಸುವ ಆತನಾಗಿದ್ದಾನೆ. ಮತ್ತು ಸೇವಕರಿಗೆ ನಾವು ಯಾವ ರೀತಿ ವಿಧೇಯರಾಗಿ ನಡಿಬೇಕು, ಅವರ ಮಾತುಗಳನ್ನು ನಾವು ಅಸಾಧ್ಯ ಮಾಡದೆ ಆ ಮಾತುಗಳನ್ನು ತೆಗೆದುಕೊಂಡು ನಾವು ಜೀವಿಸಬೇಕೆಂಬುದಾಗಿ. ಮತ್ತು ಪೌಲನು ಎಂಥ ಹಿಂಸೆಗೆ ಒಳಗಾದರೂ ಕೂಡ ಆತನು ಕ್ರಿಸ್ತನಲ್ಲಿ ಬಲವಾಗಿ ಯಾವ ರೀತಿ ನಿಂತನೋ, ಯಾವ ರೀತಿ ಸಾಕ್ಷಿಯಾಗಿದ್ದನೋ, ಹಾಗೆ ನಾವು ಕೂಡ ಎಂತಹ ಪರಿಸ್ಥಿತಿಗಳಲ್ಲಿಯೂ ಕೂಡ ನಾವು ದೇವರನ್ನೇ ನಂಬಿ ನಾವು ದೃಢವಾಗಿ ಆತನಿಗೋಸ್ಕರ ಜೀವಿಸುವಾಗ ನಮಗೆ ಪರಲೋಕದಲ್ಲಿ ಆತನು ಬಹುಮಾನವನ್ನು ಕೊಡಲಿಕ್ಕಿದ್ದಾನೆ. ಹಲ್ಲೆಲೂಯಾ. ನಾವು ಅದ್ಭುತವಾದ ಬೈಬಲ್ ಸ್ಟಡಿಯನ್ನು ನೋಡ್ತಿದ್ದೇವೆ. ಮುಖ್ಯವಾಗಿ ನಾವು ಇನ್ವಾಲ್ವ್ ಆಗ್ತಾ ಇದ್ದೇವೆ. ಪ್ರೈಸಲ್ಲ, ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ನಾವೇನು ದೇವರಾತ್ಮನ ಇಂಟರ್ಪ್ರಿಟ್ ಮಾಡ್ತಾನೋ ನಾವು ಸಹ ಅದರಲ್ಲಿ ನಾವು ಪಾರ್ಟಿಸಿಪೇಷನ್ ಮಾಡ್ತಿರುವುದರಿಂದ ಹೆಚ್ಚಾದ ಎಫೆಕ್ಟಿವ್ ಆಗಿ ಸತ್ಯವೇದ ದೇವರ ವಾಕ್ಯ ನಮಗೆ ಅರ್ಥವಾಗಲಿಕ್ಕೆ ಪ್ರಾರಂಭಿಸ್ತದೆ. ಹಲ್ಲೆಲೂಯಾ. ಮತ್ತು ಅಪ್ಲಿಕೇಶನ್ ಅನ್ನುವಂಥದ್ದು ಬಹಳ ಮುಖ್ಯ. ಅದನ್ನು ನಮ್ಮ ಜೀವಿತಕ್ಕೆ ಪ್ರತಿ ಭಾಗದಿಂದ ನಾನು ಇದನ್ನು ಮಾಡಬೇಕು, ನಾನು ಹೀಗೆ ಆಗಬೇಕು, ಪವಿತ್ರಾತ್ಮ ನನ್ನಲ್ಲಿ ಕಾರ್ಯ ಮಾಡಬೇಕು ಎಂಬುದಾಗಿ ನಾವು ನಮ್ಮ ಜೀವಿತಕ್ಕೆ ಅನ್ವಯಿಸಿಕೊಳ್ಳುವುದರಿಂದ ಮತ್ತು ಖಂಡಿತವಾಗಿ ಅದು ನಮ್ಮ ಜೀವಿತಕ್ಕೆ ಫಲಭರಿತವಾಗಿ ಪರಿಣಮಿಸುವಂಥದ್ದಾಗಿರ್ತದೆ. ಪ್ರೈಸಲ್ಲ, ಈ ರೀತಿಯಾದಂಥ ಬೈಬಲ್ ಸ್ಟಡಿ ಸುಮ್ಮನೆ ಲೆಕ್ಚರ್ ಕೊಡ್ತಾ ಇರುವಂಥದ್ದು ಒಂದು ರೀತಿ ಪರಿಣಾಮ ಬೀರ್ತೈತೆ, ಬಟ್ ಅದು ಸ್ವಲ್ಪ ಈ ರೀತಿ ನಾವೇ ಇನ್ವಾಲ್ವ್ ಆಗ್ತಾ ಇದೇನು ಹೇಳ್ತೈತೆ ಎಂಬುದನ್ನು ನಾವೇ ಅಬ್ಸರ್ವ್ ಮಾಡುವಂಥದ್ದು, ಅಪ್ಲೈ ಮಾಡಿಕೊಳ್ಳುವಂಥದ್ದು, ಇದು ತುಂಬ ಪರಿಣಾಮಕಾರಿಯಾಗಿರುವಂಥದ್ದಾಗಿರ್ತದೆ. ಹಲ್ಲೆಲೂಯಾ. ದೇವನಾಮಕ್ಕೆ ಸ್ತೋತ್ರ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಕರ್ತನೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ನೀನು ಒಳ್ಳೆಯ ದೇವರು ನೀನು ಸ್ವಾಮಿ. ನಮ್ಮನ್ನು ಬೋಧಿಸಲಿಕ್ಕೆ, ನಮ್ಮನ್ನು ಬಲಪಡಿಸಲಿಕ್ಕೆ, ನಮ್ಮ ಜೀವಿತಗಳನ್ನು ತಿದ್ದಲಿಕ್ಕೆ, ನಿನ್ನ ಸ್ವಾರೂಪ್ಯದಲ್ಲಿರುವಂಥ ನಮ್ಮನ್ನು ಇನ್ನಷ್ಟು ಸ್ವಾಮಿ ಲೋಕದಲ್ಲಿ ಕರ್ತನೆ ಅತ್ಯಧಿಕವಾಗಿ ಇಫೆಕ್ಟಿವ್ ಆಗಿ ನಾವು ನಿನಗೆ ಸಾಕ್ಷಿಗಳಾಗಿರಲಿಕ್ಕೆ ನೀನು ನಮ್ಮನ್ನು ಸ್ವಾಮಿ ನಾವು ಮಾತ್ರ ಗರ್ಭದಿರುವಾಗಲೇ ನಮ್ಮನ್ನು ಆರಿಸಿಕೊಂಡದಕ್ಕಾಗಿ ಸ್ತೋತ್ರ ಮಾಡ್ತೇವೆ ದೇವರೇ. ಈ ನಿನ್ನ ಉದ್ದೇಶವು ಕರ್ತನೆ ನಮ್ಮ ಜೀವನದಲ್ಲಿ ವಿಶೇಷವಾಗಿ ಸುವಾರ್ತೆ ಸಾರುವಂಥದ್ದು, ಕ್ರಿಸ್ತನನ್ನು ಲೋಕಕ್ಕೆ ಪ್ರಕಟ ಮಾಡುವಂಥ ಸಂಗತಿ ನಮ್ಮ ಜೀವಿತದ ಮೂಲಕ ಅದು ನೆರವೇರಿಸಲ್ಪಡಲೆಂಬುದಾಗಿ ನಾವು ನಿಮಗೆ ಸಮರ್ಪಣೆ ಮಾಡ್ತೇವೆ ದೇವರೇ. ಸ್ವಾಮಿ, ಹೇಗೆ ಪೌಲನನ್ನು ಕರ್ತನೆ ನೀನು ಸ್ವಾಮಿ ಸೌಲನನ್ನು ಪೌಲನಾಗಿ ಮಾರ್ಪಡಿಸ ದೇವರೇ. ಸ್ವಾಮಿ, ನಾವು ಅನೇಕ ಸೌಲನಂತ ಇರುವಂಥ ವ್ಯಕ್ತಿಗಳನ್ನು ಪೌಲನಾಗಿ ಕ್ರಿಸ್ತನ ಕಡೆ ನಡೆಸುವಂಥ ಸಾಧನವಾಗಿ ದೇವರೇ ನಮ್ಮನ್ನು ನಡೆಸಿ ಎಂಬುದನ್ನು ಪ್ರಾರ್ಥಿಸ್ತೇನೆ. ಇವತ್ತು ವಾಕ್ಯ ಸಾರಿದಂಥ ನಿಮ್ಮ ಸೇವಕರಿಗಾಗಿ ಸ್ತೋತ್ರ. ಮುಂದಿನ ದಿನಗಳಲ್ಲಿ ಪ್ರತಿ ಮಂಗಳವಾರ ಸ್ವಾಮಿ ಬೈಬಲ್ ಸ್ಟಡಿಯಲ್ಲಿ ಅವರನ್ನು ಅದ್ಭುತವಾಗಿ ಉಪಯೋಗ ಮಾಡು. ಅವರಿಗೆ ವಾಕ್ಯದ ಸತ್ಯಾರ್ಥಗಳನ್ನು ಗೂಢಾರ್ಥಗಳನ್ನು ಪ್ರಕಟ ಮಾಡು. ಇಷ್ಟು ಮತ್ತು ನಮಗೆ ಮಾತ್ರವಲ್ಲ, ಆನ್ಲೈನಲ್ಲಿ ವೀಕ್ಷಣೆ ಮಾಡುವಂಥ ಅನೇಕ ಸಾವಿರಾರು ವ್ಯೂವರ್ಸ್ಗೆ ಇದೊಂದು ಸ್ವಾಮಿ ಅಪ್ಪ ದೇವರೇ ಆಶೀರ್ವಾದಕರವಾಗಿರುವಂತೆ ಸ್ವಾಮಿ, ಅವರ ಜೀವನದಲ್ಲಿ ಮಾರ್ಪಾಟು ತರುವಂತೆ, ಸತ್ಯವನ್ನು ತಿಳ್ಕೊಂಡು ಸತ್ಯಕ್ಕಾಗಿ ಜೀವಿಸುವಂಥ, ಸತ್ಯವನ್ನು ಇತರರಿಗೆ ಪ್ರಕಟ ಮಾಡುವಂಥ ರೀತಿಯಲ್ಲಿ ಅವರ ನಡೆಸೆಂಬುದನ್ನು ಬೇಡಿಕೊಳ್ತಾ ಈ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಸ್ವಾಮಿ. ಇದನ್ನು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿದ್ದೇವೆ ತಂದೆ. ಆಮೇನ್, ಆಮೇನ್, ಆಮೇನ್.